ಸೇವಿತಂ ಕಪಿತ್ವಜಂಬೋ ಫಲಸಾರಭಕ್ಷಿತಂ ಉಮಾಶಿತಂ ಶ್ಲೋಕ ವಿನಾಶ ಕಾರಣಂ ನಮಾಮೇ ವಿಘ್ನೇಶ್ವರ ಪಾದ ಪಂಕಜಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮದಲ್ಲೇ ಗಳಗಿ ಹುಲ್ಕಪ್ಪ ಇವತ್ತೇನ್ರಿ 11ನೇ ವಸ್ತಿ ಇರುವಂತಹದ್ದು ಶಿರೋಳದೊಳಗ ಪುಣ್ಯಾತ್ಮರೇ. ಈ ಶಿರೋಳದ ಗುರು ಹಿರಿಯರಿಗೂ ಸಂತ ಮಂಡಳಿಯವರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರನ ಸಲ್ಲಿಸುತ್ತಾ ಇಲ್ಲೇನ್ ಹೇಳ್ತಾರಂದ್ರೆ ಸಂತ ತುಕಾರಾಮರು ಜಗದ್ಗುರು ಜಗತ್ ಶ್ರೀಮಂತ ಸಂತ ತುಕಾರಾಮ್ ಇಲ್ಲಿ ನಿರೂಪಣೆ ಕೊಡ್ತಾ ಇದ್ದಾರ. ಅದೇನಂತ ನಿರೂಪಣೆ ಕೊಡ್ತಾ ಇದ್ದಾರ್ರಿ? ಉಜಳಲೆ ಭಾಗ್ಯಾತ ಅವ್ರಿಗೆ ಚಿಂತವಾರಲೆ ಸಂತ ದರ್ಶನಿಯ ಲಾಭ ಪದ್ಮನಾಭ ಜೋಡಿಲ. ಉಜಳಲೆ ಅಂದ್ರೆ ನಾವೆಲ್ಲರೂ ಉದ್ಧಾರ ಆಗ್ಬೇಕು, ನೀವೆಲ್ಲರೂ ಉದ್ಧಾರ ಆಗ್ಬೇಕು, ನಮ್ಮ ವಿಶ್ವಾಸ ಇದು. ಆದ್ರೆ ಸಂತ ತುಕಾರಾಮರು ನೀವು ಅಷ್ಟ ಉದ್ಧಾರ ಆಗುದು ಅಂತ ಹೇಳಲಿಲ್ಲ. ಸಂತ ತುಕಾರಾಮ 84 ಲಕ್ಷ ಜೀವ ರಾಶಿನೂ ಉದ್ಧಾರ ಆಗಲಿ ಅಂತ ಹೇಳಿದ್ರು. ಸಂತ ತುಕಾರಾಮರು 84 ಲಕ್ಷ ಜೀವ ರಾಶಿಯೂ ಉದ್ಧಾರ ಆಗಲಿ ಅಂತ ಹುಕುಂ ಮಾಡಿದ್ರಂತ ಸಂತ ತುಕಾರಾಮ. ಉಜಳಲೆ ಭಾಗ್ಯಾತ ಅವ್ರಿಗೆ ಚಿಂತವಾರಲೆ. ನೀ ಮನುಷ್ಯನಾದ್ಮೇಲೆ ಚಿಂತೆ ಮಾಡಲು ಬೇಡ, ನನ್ನ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ನನ್ನ ಚಿಂತನೆ ಮಾಡು, ನನ್ನ ಚಿಂತನೆ ನೀ ಮಾಡೋವನಾಗಿದ್ರ ನಿನ್ನ ಚಿಂತನೆ ನಾನು ಮಾಡ್ತೇನೆ ಅಂತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಿನ್ನ ಚಿಂತನೆ ನಾನ್ ಮಾಡ್ತೇನೆ ಭಕ್ತ. ಯಾಕೆ ಎಷ್ಟು ಭಕ್ತರು ಚಿಂತನೆ ಮಾಡ್ದವನ ನೀ ಅಕಸ್ಮಾತ್ ಕೈ ಬಿಟ್ರು ನಾನು ಕೈ ಬಿಡಲಾರ ಅಂತಲ್ಲ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ. ಏನಂತಾನ್ರಿ? ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯ ವಿಯುಕ್ತಾನಾಂ ಯೋಗಕ್ಷಂ ವಾಮ್ಯಹಂ. ನೀನು ಅನನ್ಯದಿಂದ ನನ್ನ ಚಿಂತನೆ ಮಾಡು, ನನ್ನ ಕಡೆ ಮನಸ್ಸು ಮಾಡು. ಮನ್ಮನ ಭವ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕಾರ ಮಾಮೆ ವೈಶೇಷಿ ಯುಕ್ತಿ ಮಾತ್ಮಾನಂ ಮತ್ಪರಾಯಣ. ಹೇ ಭಕ್ತ, ನನಗೊಮ್ಮೆ ಮನಸ್ಸು ಮಾಡು, ಒಮ್ಮೆರ ಹರಿಯನ್ನು ನನ್ನ ಸಲುವಾಗಿ ನೀ ಪ್ರಯತ್ನ ಮಾಡಿದ್ರ ನಿನ್ನ ಸಲುವಾಗಿ ಪ್ರಯತ್ನ ನಾನು ಮಾಡ್ತೇನೆ ಅಂತನ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅನನ್ಯ ಅಂದ್ರೆ ಏನ್ರಿ? ಅನನ್ಯ ಅಂದ್ರೆ ಏನು? ಉಪ್ಪ ನೀರೊಳಗೆ ಹೋಗೋದು ಹೆಂಗ ಕರಿಗಿ ಹೋಗ್ತದಲ್ಲ, ಹಂಗ ಪರಮಾತ್ಮನ ಸಂತ ಶರಣರನ್ನ ನೋಡಿದ್ರ ನಮ್ಮ ಹೃದಯದೊಳಗ ಹಕಾರ ಕಲ್ಲು ಇರುವಂತದ ಕರಿಗದಂಗಾಗಿರ್ಬೇಕಂತ ಅದಕ್ಕೆ ಹೇಳ್ತಾರ ಮಹಾತ್ಮರು. ಅನನ್ಯ ಚಿಂತೆಯಂತ, ನೀನು ಎಲ್ಲಿಂದ ಭೂಮಿಗೆ ಬಂದಿಪ್ಪ, ನೀ ಯಾರ 15 ಮ್ಯಾಗ ಭೂಮಿಗೆ ಬಂದಿ ಅಂತ ಕೇಳ್ತಾರೆ. ಇಲ್ಲಿ ಯಾರ 15 ಮ್ಯಾಗ ಬಂದೇವ್ರಿ? ಒಂದು ಉಪ್ಪು ತಯಾರಾಗಬೇಕಾದ್ರೆ ಎಲ್ಲಿಂದ ತಯಾರಾತ್ರಿ? ಸಮುದ್ರದೊಳಗೆ ತಯಾರಾತು. ಆ ಸಮುದ್ರದೊಳಗೆ ಅದ ಉಪ್ಪನ್ನು ಹೋಗದ್ರ ಉಪ್ಪಿನ ಶರೀರ ಸಿಗ್ತದೇನ್ರಿ? ಸಿಗೋದಿಲ್ಲ. ಅದಕ್ಕೆ ಆ ಉಪ್ಪು ತಯಾರಾಗಬೇಕಾದ್ರ ಅದು ಸಮುದ್ರದ ಆಶೀರ್ವಾದ ಮ್ಯಾಲ ತಯಾರಾಗಿ ಬಂತು. ಮತ್ತು ನೀ ಮನುಷ್ಯ ಜನ್ಮಕ್ಕೆ ಬಂದಿದೆ, ನೀ ಮನುಷ್ಯ ಜನ್ಮಕ್ಕೆ ಬಂದಿ ಅಂದ ಮ್ಯಾಲ ನಿನಗೂ ಒಬ್ಬ ಕಾರಣಭೂತಿ ಇರ್ಬೇಕಲ್ಲ, ಇರ್ಬೇಕೇನಿಲ್ರಿ? ನಮಗೂ ಒಬ್ಬ ಕಾರಣ ಕರ್ತ ಪರಮಾತ್ಮ ಅದಾನ ಅಂತೇಳಿ ಅವನ ಆಶೀರ್ವಾದ ಮ್ಯಾಲ ಭೂಮಿಗೆ ಬಂದೀವಿ. ನೀವೆಲ್ಲರೂ ಭೂಮಿಗೆ ಬಂದೀವಿ. ಭೂಮಿಗೆ ಬಂದ ಮೇಲೆ ನಾವೇನ್ ಮಾಡ್ಬೇಕ್ರಿ? ಪರಮಾತ್ಮಗೆ ಏನ್ ವಚನ ಕೊಟ್ಟೇವಿ? ಪರಮಾತ್ಮ, ಈ ಭೂಲೋಕಕ್ಕೆ ನೀ ಕಳಿಸಿದ್ರ ನಿನ್ನ ಸೇವಾ ಬಿಟ್ಟು ನಾ ಎಂದೆಂದು ಮರಿಲಾರ ಅಂತ ಹೇಳಿದಾನು. ಆದ್ರೆ ಇಲ್ಲಿ ಬಂದು ಏನ್ ಮಾಡ್ಯಾನ್ರಿ? ಸಂಸಾರದ ಮಾಯ ಪಂಜರದೊಳಗೆ ಸಿಕ್ಕು ಏನಾಗ್ಯಾನ್ರಿ? ಪರಮಾತ್ಮನ ಕಡೆ ಮನಸ್ಸು ಹೋಗ್ಲಾರ್ದಂಗ ಆಗ್ಯದ. ಪರಮಾತ್ಮನ ಕಡೆ ಮನಸ್ಸು ಹೋಗ್ಲಂಗಾಗ್ಯದ. ತುಕಾರಾಮ್ ಸಂತ ಜಗದ್ಗುರು ಸಂತ ತುಕಾರಾಮ್ರು 5,01,34,000 ಅಭಂಗ ರಚನೆ ಮಾಡಿದ್ರು. ಆದ್ರೆ ಇಲ್ಲಿ ಏನಂತಾರ?
ಪ್ರಪ್ರಥಮದಲ್ಲಿ ಏನಂತಾರ, ಏ ಪರಮಾತ್ಮ, ಏ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿನಗ ನಾ ಕೇಳ್ತೇನೆ, ನೀ ಅದನ್ನ ಕಿವಿ ಕೊಟ್ಟ ನನಗೆ ಕೇಳ ಅಂತ ಹೇಳಿದ್ರು. ಏನ್ ಕೇಳಂತ ಹೇಳಿದ್ರು? ಇದು ಶರೀರ, ಕಾಯ ವಾಚ ಮನಸ್ಸ ಹೇಳ್ತಾರ. ಈ ಶರೀರ ಕಾಯದಪ್ಪ, ಇದ್ರೊಳಗ ನೀ ಹಣ್ಣಾಗಿ ರುಚಿ ಪಡುವಂತವ ನೀನಾಗಂತಾರ. ಕಾಯ ವಾಚದಿಂದ ಶಬ್ದ ಚಲೋ ಬರ್ಬೇಕಾದ್ರ ಅದು ನಿನ್ನ ಕೃಪಾದಾನ ಅಂತಾರ ತುಕಾರಾಮ್. ಕಾಯ ವಾಚ ಮನಸ್ಸು ಹೆಂಗಿರ್ಬೇಕ್ರಿ? ಮನಸ್ಸು ಹೆಂಗಿರ್ಬೇಕಂತ ಕೇಳ್ತಾರ. ನೀ ಮನಸ್ಸು ನಿಲ್ಲಿಸಲಿಲ್ಲ ಅಂದ್ರ ನೀ ಮನುಷ್ಯನಾಗೋದಿಲ್ಲ ಅಂತಾರ. ನೀ ಮನಸ್ಸು ನಿಲ್ಲಿಸ್ಲಿಲ್ಲ ಅಂದ್ರ ಮನುಷ್ಯನ ವೃತ್ತಿಗೆ ನೀ ಬರಲಾರ ಅಂತಾರ ತುಕಾರಾಮ್. ಅದಂಗ್ರಿ ಹಂಗಾರ ನೋಡ್ರಿ, ನೀವೇನೆಲ್ಲ ನಿಲ್ಲಿಸಬಹುದು ಜಗತ್ನಾಗ, ಮೊದಲು ಮನಸ್ಸು ನಿಲ್ಲಿಸವ್ರಾಗ್ರಿ ಅಂತಾರ. ಮನಸ್ಸು ಅಂದ್ರೆ ಏನಂತಾರ? ಮಣ್ಮಣ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕಾರೋ. ನೀ ಮನಸ್ಸು ನಿಲ್ಲಿಸಿ ನನಗ್ ಶರಣ ನೀ ಬಂದಿದ್ದ ಕರೆ ಇದ್ರ ನಿನ್ನಂತ ದೇವ ಇನ್ನೊಂದು ಪಂಡಿತ ಇರಲಾರ ಅಂತ ಹೇಳ್ತಾರ ತುಕಾರ. ಮಣ್ಮಣ ಭವ ಮದ್ಭಕ್ತೋ ಮನಸ್ಸು ನೋಡ್ರಿ, ಮನಸ್ಸಂಗಾರ ನಿಲ್ಸಿಲ್ಲ ಅಂತೀರೇನ? ನೋಡಿ, ಮನಸ್ಸಿಗೆ ನೀವು ಕಟ್ ಹಾಕಿದ್ರು ಅದು ನಿಲ್ಲಲಾರ್ದು. ಎದರಿಂದ ನಿಲ್ತತ್ರಿ ಅದು? ಮನಸ್ಸು ನಿಲ್ಲಿಸ್ಬೇಕಾದ್ರೆ ಎದರಿಂದ ನಿಲ್ತದ? ಅದಕ್ಕೆ ಹೇಳ್ತಾರ, ಹರ ಮುನಿದರು ಗುರು ಕಾಯುವನು. ಗುರು ಕೈ ಬಿಟ್ರೆ ಮತ್ಯಾರು ಕಾಯ್ಲಾರ. ಅದಕ್ಕೆ ಯಾರು ಬೇಕ್ರಿ? ಗುರು ಬೇಕಂತ. ಗುರು ಹೆಂಗಿರ್ಬೇಕ್ರಿ? ಶಿಷ್ಯ ಹೆಂಗಿರ್ಬೇಕ್ರಿ? ಇಲ್ಲಿ ಹೇಳ್ತಾರ ತುಕಾರಾಮ್ರು, ಹಿಂದಿನ ಕಾಲದೊಳಗಪ್ಪ ಈಗೂ ಮಾಡ್ತಾರ ಕೆಲವೊಬ್ರು. ಗೋಧಿ ಹುಗ್ಗಿ ಮಾಡ್ತೀರಿ ನೀವು. ಗೋಧಿ ಹುಗ್ಗಿ ಮಾಡ್ಬೇಕಾದ್ರೆ ಅದು ಹದಾಗಬೇಕಾದ್ರೆ ಏನ್ ಬೇಕ್ರಿ? ಅದು ಗೋಧಿ ಹುಗ್ಗಿ ಹದಾಗಬೇಕಾದ್ರೆ ಏನ್ ಬೇಕ್ರಿ? ಒಂದು ಹುಟ್ಟು ಬೇಕ್ರಿ. ಅದಕ್ಕೆ ಹೌದಿಲ್ಲ? ಒಂದು ಹುಟ್ಟಾದ್ರೆ ಹದಾಕೈತಿ. ಹುಟ್ಟ ಇಲ್ಲಿಲ್ಲ ಅಂದ್ರೆ ಹದಾಕತ್ತೇನ್ರಿ? ಅದು ಹುಟ್ಟಿಲಿಲ್ಲ ಅಂದ್ರೆ ಹದಾಕತ್ತೇನ? ಹದಾಗಲಾರ್ದದು. ಅದಕ್ಕೆ ನೀ ಹದಾಗಬೇಕಾದ್ರ, ನೀ ಪರಿಪೂರ್ಣ ಆಗ್ಬೇಕಾದ್ರ ನಿನಗೊಂದು ಗುರು ಬೇಕು ಅಂತಾರವ್ರು. ನಿನಗೊಂದ ಗುರು ಬೇಕು. ಆ ಗುರು ಮಂತ್ರ ಏನ್ ಮಾಡ್ತದ? ನಿನ್ನ ಕೈಲಾಸದವರೆಗೆ ಹಸ್ತದ. ಗುರು ಮಂತ್ರ ನಿನ್ನ ಕೈಲಾಸದವರೆಗೆ ಹಸ್ತದ. ಇಂಥ ಮಂತ್ರವನ್ನು ನೀ ಆಲಿಸು ಅಂತ ಹೇಳ್ತಾರ ತುಕಾರಾಮ್. ಪ್ರಪ್ರಥಮದಲ್ಲಿ ಏನ್ ಹೇಳ್ತಾರ? ಪಾಂಡುರಂಗಾಕರು ಪ್ರಥಮ ನಮನ, ಪಾಂಡುರಂಗಾಕರು ಪ್ರಥಮ ನಮನ. ಪಾಂಡುರಂಗ ಕರು ಪ್ರಥಮ ನಮನ ಅಂತ ಹೇಳಿದ್ರು. ಅದ್ ಹೆಂಗ್ ಹೇಳಿದ್ರಪ್ಪ ಅವರು? ನಾವಂಗ ಸಭಾ ಕೇಳ್ತಾ ಇದ್ದೇವೆ. ತನ ಮನ ಜೀವ. ತನ ಅಂತ ಅದಕ್ಕಂತಾರ, ಈ ಶರೀರಕ್ಕಂತಾರ. ಅಷ್ಟೇ ಕರೆಕ್ಟ್ ಇದ್ಬಿಡಿ. ತನ ಅಂತೇಳಿ ಶರೀರಕ್ಕಂತಾರ. ತನ ಮನ ಜೀವ. ಈ ಶರೀರವು ನಂದಲ್ಲ, ಈ ಜೀವವು ನಂದಲ್ಲ, ಇದು ಎಲ್ಲ ನಿಂದಂತ ಪರಮಾತ್ಮನ ಪಾದಕ್ಕನ ಸಾಷ್ಟಾಂಗ ಮಾಡ್ಯಾರ. ಪ್ರಥಮ ನಮಸ್ಕಾರ. ದುಸರೇ ಚರಣ ಸಂತಾಚಿಯ. ಎರಡನೇ ನಮಸ್ಕಾರ ಯಾರು ಹೇಳಿದ್ರು?
ಇನ್ನೊಂದು ದೇವರೈತ ಅಂತ ಹೇಳಿಲ್ಲ ಅವ್ರ. 33 ಕೋಟಿ ದೇವತೆಯೊಳಗ ರುಕ್ಮಣಿಗರ ಇನ್ನೊಂದು ದೇವ್ರ ಅಂತ ಹೇಳ್ಬೋದು, ಹೇಳಿಲ್ಲ ಅವರು. ಏನಂತ ಹೇಳಿದ್ರ ದುಸರೇ ಚರಣ ಸಂತಾಚಿಯ. ಅವ್ರು ಹೇಳಿದಂತೆ ಇಲ್ಲಿ ನಿಂತಿರುವ ಪುಣ್ಯಾತ್ಮರ ಪಾದಕ್ಕೆ ನನ್ನ ದೀರ್ಘ ದಂಡ ನಮಸ್ಕಾರ. दुसरे चरण संताचिय त्यांच्या कृपेदान कृतीचा विस्तार बाबाजी सद्गुरुदास तुकाराम. त्यांच्या कृपेदान कृपेचार ವಿಸ್ತಾರ. ಅವರು ವಿಸ್ತಾರ ಮಾಡಿದ್ರು. 4 ವೇದ 6 ಶಾಸ್ತ್ರ 18 ಪುರಾಣ ವಿಸ್ತಾರ ಮಾಡಿದ್ರು. ಅದು ವಿಸ್ತಾರ ಮಾಡ್ಬೇಕಾದ್ರ 4 ವೇದಲ್ಲ 5ನೇ ವೇದ ಮಾಡಿದವ್ರು ಯಾರಂದ್ರೆ ಸಂತ ಜಗದ್ಗುರು ಸಂತ ತುಕಾರಾಮ್. 5ನೇ ವೇದ ಮಾಡಿ ಬರೆದವರು. 5ನೇ ವೇದ ಮಾಡಿ ಬರೆದವರು. ಇಂಥ ಸಂತ ತುಕಾರಾಮನಲ್ಲೇ ಒಬ್ಬ ಶಿಷ್ಯ ಏನ್ ಮಾಡಿದಂತೆ, ತುಕಾರಾಮನ ಕಡೆ ಒಂದು ಉಪದೇಶ ತಗೊಂಡಿದ್ರಂತೆ ಶಿಷ್ಯರಿ. ಆದ್ರೆ ಶಿಷ್ಯ ತಗೊಂಡಿದ್ದ ಅವಾಗಿನ ಕಾಲದಾಗ ಏನಂದ್ರೆ ರಾಮದಾಸರು ಕುದುರೆ ಮ್ಯಾಲ ಮೆರೆತಿದ್ರು ರಾಮದಾಸರು. ಆ ಕುದುರೆ ಮ್ಯಾಗ ಮೆರುವಾಗ ಅವರಲ್ಲಿ ಸಾವಿರಾರು ಶಿಷ್ಯಂದರಿದ್ರು. ಆದ್ರೆ ತುಕಾರಾಮರ ಶಿಷ್ಯಾಗ ಏನ್ ಅನಸ್ತಂತ ಗೊತ್ತೇನ್ರಿ? ನೋಡ್, ನಾನು ಶ್ರೀಮಂತವ ಎಷ್ಟ ರಾಮದಾಸ ಅತಿ ಶ್ರೀಮಂತ ಕುದುರೆ ಮ್ಯಾಲ ಮರೆಯತ್ತಾನ, ತುಕಾರಾಮನ ಮೈ ಮ್ಯಾಲ ಅರಿವಿಲ್ಲ, ಇಂಥವ್ ನಾನು ಗುರು ಮಾಡ್ಕೊಂಡಿಲ್ಲ ಅಂತ ಮನಸ್ನ್ಯಾಗ ಬಂತ. ಅದಕ್ಕೆ ಇಲ್ಲಿ ಏನಂತಾರ, ಯಾರ್ದ ಮ್ಯಾಲರ ನೀನು ಸಂಶಯ ಮಾಡಬಹುದು, ಗುರುವಿನ ಮ್ಯಾಲೆ ಎಂದು ಸಂಶಯ ಮಾಡಬೇಡ ಅಂತಾರ. ಗುರುವಿನ ಮ್ಯಾಲೆ ಸಂಶಯ ಮಾಡಿದ್ರ ನಿನ್ನ ಜೀವನ ಪರ್ಯಂತೂ ಒಳ್ಳೇದಾಗಕ್ಕಿಲ್ಲ ಅಂತಾರ. ನೋಡ್ರಿ, ಪರ್ಯಂತೂ ಒಳ್ಳೇದಾಗಕ್ಕಿಲ್ಲ ಅಂತ. ಅದಕ್ಕೆ ಏನಂತಾರ ಇಲ್ಲೇ, ಬ್ರಹ್ಮ ವಿಷ್ಣು, ಹೌದಿಲ್ರಿ? ಬ್ರಹ್ಮ ವಿಷ್ಣು, ಬ್ರಹ್ಮ ಬೇರೆ ವಿಷ್ಣು ಬೇರೆ ಅಂದ್ರೆ ಇನ್ನೂ ದೈತ್ಯ ಬುದ್ಧಿ ಅವ್ನು ಹೋಗಿಲ್ಲ ಅಂತ ತಿಳ್ಕೋರಿ ಅಂತ ಹೇಳತ್ತಾರ. ಏನ್ ಹೇಳ್ತಾರ್ರಿ? ಬ್ರಹ್ಮ ವಿಷ್ಣು ಅಂತೇವಿಲ್ಲ ನಾವು, ಬ್ರಹ್ಮ ಬೇರೆ ವಿಷ್ಣು ಬೇರೆ ಅಂದ್ರೆ ಬರೀ ಅವ್ನ ದೈತ್ಯ ಬುದ್ಧಿನೂ ಹೋಗಿಲ್ಲ ಅಂತ ತಿಳ್ಕೊ ಅಂತ ಹೇಳ್ತಾರ. ಎಷ್ಟು ಚಕಮಕಿಯಾಗಿ ಹೇಳತ್ತಾರ ನೋಡ್ರಿ. ಆ ಶಿಷ್ಯನಿಗೆ ಆ ಮನಸ್ಸಿನಾಗ ಬಂತು, ರಾಮದಾಸರಿಗೆ ಕೇಳಿದ್ರಂತ, ರಾಮದಾಸರೇ ನಮ್ಗೆ ಉಪದೇಶ ಮಾಡ್ರಪ್ಪ ಅಂತ ಕೇಳಿದ್ರ. ನಿಮ್ಗೆ ಉಪದೇಶ ಮಾಡ್ತೇನಪ್ಪ, ಮತ್ ನಿನಗೆ ಯಾರ ಉಪದೇಶ ಮೊದಲು ಮಾಡ್ಯಾರೇನಂತ ಕೇಳಿದ್ರು. ಇಲ್ಲ, ಮತ್ತ ಸಂತ ತುಕಾರಾಮ್ ನಮಗೆ ಉಪದೇಶ ಮಾಡಿದ್ರು. ಮತ್ತ ಅವ್ರು ಮಾಡ್ಯಾರ ಕರೆ, ಅವ್ರು ನೋಡಿದ್ರ ಅವ್ರು ತಿನ್ನಾಕುಳಿಲ್ಲ, ಅವ್ರದ್ದು ಅಚ್ಚಿ ಬಡಿತಾನ ತುಕಾರಾಮ್ರದು. ಅವನ್ ತಗೊಂಡ್ ಏನ್ ಮಾಡ್ಲಪ್ಪ, ನೀನೋ ಉಪದೇಶ ಮಾಡನ್ನಂತ. ಆದ್ರೆ ರಾಮದಾಸ ತಿಳಿದವ್ರು ಇದ್ರು, ಬಹಳ ಜ್ಞಾನಿ ಇದ್ದೈತೆ ರಾಮದಾಸು ಕೂಡ. ಹೇಳಿದಂತೆ, ಬಡವಿರ್ಲಿ ಶ್ರೀಮಂತಿರ್ಲಿ, ನನ್ನ ಕಲಿ ಕರ್ಮ ನನ್ನ ವಿಧಿ ಕರ್ಮ ನನ್ನ ಕುದುರೆ ಮ್ಯಾಲ ಮೆರ್ಯಾಕಚ್ಚದ. ತುಕಾರಾಮನ ಕರ್ಮ ಏನ್ ಮಾಡಾತತಿ, ಭೂಮಿ ಮ್ಯಾಲ ನಡ್ಯಾಕಚ್ಚದ. ಆದ್ರೆ ಗುರು ಗುರು ಖರೇಪ, ಅವ ಸಾಮಾನ್ಯದವಲ್ಲ, ಹೋಗಂದ. ಇಲ್ಲ, ಮತ್ ನಾನು ಉಪದೇಶ ನೀವು ಉಪದೇಶ ಮಾಡ್ಲೇಬೇಕಂತ ಕೇಳಿದಂತ ಶಿಷ್ಯ. ಹಾಗಾದ್ರ ನಿನಗೆ ಉಪದೇಶ ಮಾಡ್ತೇನೆ. ನಿನಗೆ ಯಾರು ತುಕಾರಾಮ್ ಜಗದ್ಗುರು ಸಂತ ತುಕಾರಾಮ್ ನಿಮಗ ಉಪದೇಶ ಮಾಡ್ಯಾರಲ್ಲ, ಆ ಉಪದೇಶ ಹೊಳಿ ತಕ್ಕೊಂಬ ಹಂಗಾರ ಅಂತ ಕೇಳಿದ್ರು. ನೋಡ್ರಿ, ನಾವ ನಮ್ಮ ಕೈ ಒಳಗ ಒಂದು ಕಲ್ಲು ಇತ್ತಂದ್ರ ಕಲ್ಲು ಕೈ ಬಿಟ್ರ ಅದನ್ನ ಹಿಡಾಕ್ ಬರೋದು ಹೊಳಿ ಬರ್ತೈತೇನ್ರಿ? ಬರುದಿಲ್ಲ. ತುಕಾರಾಮ್ರು ಉಪದೇಶ ಮಾಡಿದಂತ ಉಪದೇಶನ ಶಿಷ್ಯ ಬಂದು ಹೊಳಿ ತಕ್ಕೋ ಅಂತ ಹೇಳಿದಂತ. ನಾ ಹೊಳ್ಳಿ ತಕ್ಕೊಂತೀನಿಪ್ಪ, ನೀನು ಜೀವನದೊಳಗೆ ಪರ್ಯಂತ ನಿನಗೆ ಸುಖ ಆಗುದಿಲ್ಲ, ಬ್ಯಾಡ ಅಂದಂತ. ಬೇಡ, ನಿನಗ ತಿನ್ನಾಕುಳಿಲ್ಲ, ನೀ ಇಷ್ಟು ಬಡವ, ನಿನ್ ಬೇಡ ಬೇಡ. ರಾಮದಾಸರಿಗೆ ಸಾವಿರಾರು ಶಿಷ್ಯ ಅಂದರು ಹೇಳಿದನು. ಆವಾಗ ಅಂದಂತೇವ್, ಹೊಳ್ಳಿ ತಕ್ಕೋಲೇಪ, ಆಯ್ತು ತಕ್ಕೊಂತೀನಿ ಅಂದ. ಒಂದು ಚರಿಗೆ ಒಳಗೆ ನೀರು ಕೊಟ್ರಂತ ತುಕಾರಾಮ್ರು. ಬಾಯಿ ಒಳಗಿಂದ ಮುಕ್ಕರಿಸ್ಬಿಡು ಇಲ್ಲ ಅಂತ ಹೇಳಿದ್ರಂತ. ತುಕಾರಾಮ್ರು ಅವ್ರ ಮುಂದೆ ಮುಕ್ಕರಿಸ್ಬಿಡಂತ. ಬಾಯಿ ಒಳಗ ನೀರ್ ಹಾಕಿ ಮುಕ್ಕರಿಸ್ತಾನ. ಅಲ್ಲಿ ಏನಾಗಿತ್ತು ಅಂತ ಗೊತ್ತೇನ್ರಿ? ಬಂಗಾರದ ಅಕ್ಷರ ರಾಮಕೃಷ್ಣ ಹರಿ ಅಂತ ಮಂತ್ರ ನೆಲದ ಮೇಲೆ ಬಂಗಾರದ ಅಕ್ಷರ ಆಗಿ ಮುಡಿತಂತ. ನೋಡ್ರಿ, ಕೊಡೋದು ಗೊತ್ತೈತಿ, ಆದ್ರೆ ತಕ್ಕೊಳ್ಳೋದು ಗೊತ್ತಿಲ್ಲ. ದೇವ್ರ ನಮ್ಮನ್ನ ಕಳಿಸ್ಯಾನ, ಹಂಗ ಕರ್ಕೋದು ಅವಂಗ್ ಗೊತ್ತೈತಿ. ಆದ್ರೆ ನಾವು ಭೂಮಿಗೆ ಬಂದೇವಿ, ನಮಗ್ ಹೆಂಗ್ ಹೋಗ್ಬೇಕನ್ನೋದು ನಮಗ್ ಗೊತ್ತಾಗಿಲ್ಲ. ಇನ್ನು ಗೊತ್ತಾಗೈತೇನ್ರಿ? ಗೊತ್ತು ಮಾಡ್ಕೊಂಡಿಲ್ಲ. ನಾವು ನೀವೇನ್ ಮಾಡೇವಿ, ಬಂದೇವಿ ಭೂಮಿಗೆ, ಹೋಗು ಹಾದಿ ಹೆಂಗೈತಂತ ವಿಚಾರ ಮಾಡಿಲ್ಲ. ಆದ್ರೆ ಜಗದ್ಗುರು ಸಂತ ತುಕಾರಾಮ್ರು ಹೆಂಗ ಬಂದಿದ್ರು ಹಂಗ ಹೋಗು ಹಾದಿ ಗೊತ್ತು ಮಾಡ್ಕೊಂಡ ಈ ಶರೀರ ವೈಕುಂಠತನ ಹೋದ್ರು ಸಂತ ತುಕಾರಾಮ್. ಜಗದ್ಗುರು ಅನಿಸ್ಕೊಂಡು ಹೋದ್ರು ತುಕಾರಾಮ್.
ಇಂಥ ಜಗದ್ಗುರು ಸಂತ ತುಕಾರಾಮನಿಗೆ ಅವಾಗ ಹೋಗಿ ಮುಕ್ಕುಳಿಸಿ ಹೋದಾರಿ ರಾಮದಾಸರಂತೇಳಿ. ರಾಮದಾಸರಿಗೆ ಕೇಳ್ತಾರ, ರಾಮದಾಸರ ತುಕಾರಾಮರು ತಕ್ಕೊಂಡ್ರು, ಹೆಂಗ ತಕ್ಕೊಂಡ್ರಂತ ರಾವಾದ್ರು ರಾಮದಾಸ್ ಹೆಂಗ್ ತಕ್ಕೊಂಡ್ರು ಅಂದ. ಇಲ್ಲಪ್ಪ, ಅವರು ಬಾಯಿ ಒಳಗೆ ನೀರ್ ಹಾಕಿ ಮುಕ್ಕಳಿಸಂದ್ರ ಮುಕ್ಕಳಿಸಿದೆ. ಅವ್ರ ಮುಂದ ಬಂಗಾರದ ರಾಮಕೃಷ್ಣ ಹರಿ ಅಂತ ಮಂತ್ರ ಮೂಡಿತ್ತು. ರಾಮದಾಸರ ಮೈಯಾಗಲ್ಲೇ ದಳ 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 ನೀರು ಹೊಂಟಂತೆ. ನಾನ್ ನೋಡಿದ್ರೆ ಸನ್ಯಾಸ, ನೋಡಿದ್ರೆ ಸಂಸಾರಿ. ಅವಂದು ಯಾವ ಧರ್ಮ? ಸನಾತನ ಧರ್ಮ. ತುಕಾರಾಮಂದ ನಂದು ಸನ್ಯಾಸಿ ಧರ್ಮ. ಆದ್ರೆ ನನ್ಗ ಕೊಟ್ಟಿದ್ದು ಹೊಳೆ ತಕ್ಕೊಳಕ್ ನನಗ್ ಗೊತ್ತಾಗಿಲ್ಲ. ಇದು ತುಕಾರಾಮನಿಗೆ ಗೊತ್ತಾಗೈತೆ ಅಂದ್ರ ಇವ ಸಾಮಾನ್ಯದವಲ್ಲ ಅಂತ ಹೇಳಿದಂತ ರಾಮದಾಸ ಸಾಮಾನ್ಯದವಲ್ಲ ಅಂತೇಳಿ ಏನ್ ಮಾಡಿದಾರಿ? ಓಡಿ ಬಂದ, ಉದುರಿ ಉಡಿದ ಓಡಿ ಬಂದಂತ ರಾಮದಾಸ್. ಓಡಿ ಬಂದು ತುಕಾರಾಮರಿಗೆ ದಂಡೋತ ನಮಸ್ಕಾರ ಹಾಕಿದ್ರಂತ. ಶ್ರೀ ಸಂತಾಚಿಯ ಮಾತಾಚರಣಾವರಿ ಸಾಷ್ಟಾಂಗ ಏಕರಿ ದಂಡವತ. ಶ್ರೀ ಸಂತಾಚಿಯ ಮಾತಾಚರಣಾವರಿ ಅಂತ ನೋಡ್ರಿ. ಅಂದ್ರೆ ಸಂತ್ರ ಯಾರ್ರಿ? ತಾಯಿ ಸ್ವರೂಪ ಪಡ್ಕೊಂಡವ ಸಂತರು. ಇವತ್ತ ನಮ್ಮ ತಂದೆ ತಾಯಿ ಹೋದ್ರ ಪ್ರದೇಶ ಅಲ್ಲ, ನಮ್ಮ ಅಣ್ಣ ತಮ್ಮಂದರು ಎಲ್ಲಾರು ಹೋದ್ರ ಪ್ರದೇಶ ಅಲ್ಲ. ಸಂತರನ್ನ ದೇವ್ರನ್ನ ಯಾವ ಕಳ್ಕೊಂಡಿರ್ತಾನ, ಅವನ ಬಾಯಾಗ ಸಂತರು ದೇವ್ರಂತ ಯಾವ ಬರುದಿಲ್ಲ. ಜಗತ್ನಾಗ ಪರದೇಶಿ ಅಂತಾರ. ಪರದೇಶಿ. ಶ್ರೀ ಸಂತಾಚಿಯ ಮಾತಾ ಚರಣಾವರಿ. ರಾಮದಾಸ್ ಏನಂದ್ರಪ್ಪ, ನೀ ಎಂತ ಅದ್ಭುತ ಕಾರ್ಯ ಮಾಡಿದ್ವಿ ಭೂಮಿ ಮ್ಯಾಲ ಅಂತ ಕೇಳಿದ್ರಂತ. ಯಪ್ಪ ತುಕಾರಾಮ್ ಅಂತಾರ, ಅದನ್ನ ನನಗೆ ಎಲ್ಲಿ ಬರ್ತದ ಅದ್ಭುತ ಕಾರ್ಯ ಮಾಡೋದ? ನಾ ಅಂತ ಜ್ಞಾನಿ ಏನದೇನಿ, ಇನ್ನೂ ನಾನು ಜ್ಞಾನವಂತನಾಗಿಲ್ಲ. ನಾ ಅನಿತ್ಯ ಜ್ಞಾನದ ನನ್ನಂತೇಲೆ ಶುದ್ಧ ಜ್ಞಾನ ಆಗಿಲ್ಲ ಅಂತ ಹೇಳಿದ್ರಂತ ತುಕಾರಾಮ್. ಶುದ್ಧ ಜ್ಞಾನ ಅಂದ್ರೆ ಏನು? ಅಶುದ್ಧ ಜ್ಞಾನ ಅಂದ್ರೆ ಏನು? ಅಶುದ್ಧ ಜ್ಞಾನ ಏನ್ ಮಾಡ್ತತ್ರಿ? ಎಲ್ಲರಿಗೆ ಅಳಿಗಾಡಕ್ ಹಸ್ತದ ಅಶುದ್ಧ ಜ್ಞಾನ. ಶುದ್ಧ ಜ್ಞಾನ ಇತ್ತಂದ್ರ ಅದು ಮೂರ್ತಿ ಹೆಂಗಿರ್ತತ್ರಿ ಅಂದ್ರ ಯಾರು ಹೇಳಿದ್ರು ಅದು ಅಳಿಗಾಡಲಾರದಂತ ಮೂರ್ತಿ ಇರ್ತದ ಶುದ್ಧ ಜ್ಞಾನ. ಮನುಷ್ಯನಿಗೆ ಯಾವ ಜ್ಞಾನ ಆಗಿರ್ಬೇಕು? ಶುದ್ಧ ಜ್ಞಾನ ಆಗಿರ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಅಂತಾದ ಯಾವ ಜ್ಞಾನ ರೀ? ಜ್ಞಾನ ಸಾಮಾನ್ಯ ಪ್ರತಿಜ್ಞಾನ ಆಗಿರ್ಬೇಕಂತ. ಪ್ರತಿಜ್ಞಾನ ಅಂತ ಎದಕ್ಕಂತಾರ್ರಿ? ಹೆಂಗಾರ ಪ್ರತಿಜ್ಞಾನ ಯಾವುದು, ಶುದ್ಧ ಜ್ಞಾನ ಯಾವುದು ಅಂತ ಕೇಳ್ತಾರಿಲ್ಲೇ. ಶುದ್ಧ ಜ್ಞಾನ ಅಂದ್ರೆ ಏನ್ರಿ? ನೀವ್ ಹೇಳುವಂತ ಉತ್ತರನ್ನ ನೀನು ಉತ್ತರಿಸ್ಬೇಕಂತದ. ನೀ ಹಿಂಗೆಲ್ಲ ಹೇಳುದ ಹಿಂಗ ಹೇಳಂತ ಹೇಳ್ಬೇಕಂತ ಶುದ್ಧ ಜ್ಞಾನ ಅಂತಾರದು. ಹೆಂಗ್ರಿ? ಈ ಮಾಟ್ನಾಗ ಹೊಡೆದಾಗ ಒಮ್ಮೆ ಹಲೋ ಅಂದಾಗ ಹಲೋ ಹಲೋ ಅಂತದಿಲ್ರಿ, ಅದು ಪ್ರತಿಧ್ವನಿ ಅಂತೇವಿ. ನೀವು ಪ್ರತಿಧ್ವನಿ ಅಂತೇವಿ. ಇದಕ್ಕೆ ಪ್ರತಿಜ್ಞಾನ ಅಂತಾರ. ಪ್ರತಿಜ್ಞಾನ ಯಾರಿಗಿತ್ತು? ಸಂತ ತುಕಾರಾಮರಿಗಿತ್ತು. ಪ್ರತಿಜ್ಞಾನ ಅಂತ ಎದಕ್ಕಂತಾರ? ಪ್ರತಿಜ್ಞಾನ ಎದಕ್ಕಂತಾರ ಗೊತ್ತಿ? ಪರಸ್ಥಿಜ್ಞ ಏನ್ರಿ? ಪ್ರತಸ್ಥಿಜ್ಞ ಅಂತಾರ ನೋಡ್, ಪರಸ್ಥಿಜ್ಞ ಅಂತಾರಲ್ಲ ಅದಕ್ಕೆ ಪ್ರತಿಜ್ಞಾನ ಆದ್ರೆ ಈ ಜಗತ್ತೆಲ್ಲ ದೇವ್ರ ಕಾಣ್ತದಂತ.
ಚಿತ್ತಪ್ರಜ್ಞೆ ಆದ್ರ ಈ ಜಗತ್ತೆಲ್ಲಾ ದೇವ್ರ ಕಾಣ್ತದಂತೆ. ಗುಡ್ಡ ಗವಾರಗಳ ಪರಮಾತ್ಮನ ಅಂಗಾಂಗಗಳ ಕಾಣ್ತಾವಂತ ಪುಣ್ಯಾತ್ಮರೇ, ಅಂಗಾಂಗಗಳ ಕಾಣ್ತಾವಂತ. ಮತ್ತೆ ಯಾರು ನಮ್ಮ ವೈರತ್ವ ಮಾಡ್ತಾರೋ ಅವರು ಮಿತ್ರತ್ವ ಆಗ್ತಾರ. ತುಕಾರಾಮ್ರೇ ಇರ್ತಾರ, ಮುಕ್ತಿ ನೀವು ಹುಡುಕ್ಬ್ಯಾಡ್ರಿ, ಶತ್ರು ಇದ್ದವನ್ನ ಮಿತ್ರತ್ವ ಮಾಡ್ಕೊಳ್ರಿ ಅಂತಾರ ತುಕಾರಾಮ್. ಏನಂತಾರ್ರಿ? ಶತ್ರು ಇದ್ದವನ್ನ ಮಿತ್ರತ್ವ ಮಾಡ್ಕೊಳ್ರಿ. ಮಿತ್ರತ್ವ ಮಾಡ್ಕೊಂಡ್ರ ತುಕಾರಾಮ್ ಏನಂತಾರ? ನನಗ ಹೊಡೀಲಿ ಬಡೀಲಿ ಬೇಕಾದ ಕಷ್ಟ ಕೊಡ್ಲಿ, ಏಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನನಗೆ ತಡ್ಕೋ ಶಕ್ತಿ ನೀ ಕೊಡು ಅಂತ ಕೇಳಿದ್ರಂತ ತುಕಾರಾಮ್. ನನಗ ತಡ್ಕೊಳ್ಳೋ ಶಕ್ತಿ ನೀ ಕೊಡು ಅಂತ ಕೇಳಿದ್ರಂತ. ಸ್ಥಿತಪ್ರಜ್ಞ, ಯಾವ ಸ್ಥಿತಪ್ರಜ್ಞೆ ಇತ್ತು ತುಕಾರಾಮನಿಗೆ? ವೈರಿಗಳ ಕಂಡ್ರು ಏನ್ ಮಾಡಿದ್ರಿ? ದೇವರ ಸ್ವರೂಪ ಕಂಡ್ರಂತ ತುಕಾರಾಮನಿಗೆ. ದೇವರ ಸ್ವರೂಪ ಕಂಡ್ರಂತ. ನಿಮಗ್ ಮನುಷ್ಯರ ದೇವರ ರೂಪ ಕಾಣವಲ್ವ, ಸಂತ್ರ ದೇವರ ರೂಪ ಕಾಣವಲ್ದ. ಆದ್ರೆ ದೇವರು ಎಂತ ವೈರತ್ವ ಮಾಡಿದವ್ರು ಸದ್ಯಕ್ಕ ದೇವರ ರೂಪ ಕಾಣ್ತಾರ ತುಕಾರಾಮ್ರ. ಅಂದ್ರ ಇವ್ರು ಎಂತ ಅದ್ಭುತ ಕಾರ್ಯ ಮಾಡಿದ್ರು ಭೂಮಿ ಮ್ಯಾಲ. ಮತ್ತೆ ಎಷ್ಟು ಜಲಮದರ ಅರಿವಿತ್ರಿ ಹಂಗಾರ? ತುಕಾರಾಮರಿಗೆ ಎಷ್ಟು ಜಲಮದ ಅರಿವಿತ್ತು? ಯಾವ ಲೇಖೆ ಒಳಗೆ ಬರ್ದಾರ? ನಮಗೆ ಇವತ್ತು ಹೇಳಿದ್ದು ನಾಳೆ ನೆನಪಿಗಿರುವುದಿಲ್ಲ. ನಮ್ಮ ಜನ್ಮದಾಗಿಂದು ತುಕಾರಾಮರಿಗೆ ಎಷ್ಟು ಜನ್ಮದ ಅರಿವಿತ್ರಿ? 4 ಜನ್ಮದ ಅರಿವಿತ್ತು. 4 ಜನ್ಮದ ಅರಿವಿತ್ತು ತುಕಾರಾಮನಿಗೆ. ಪ್ರಹ್ಲಾದ, ಉದ್ಧವ, ನಾಮದೇವ್, ಜಗದ್ಗುರು, ಸಂತ ತುಕಾರಾಮ, ಅಂಗದ, ಇಷ್ಟೆಲ್ಲಾ ಜನ್ಮದಾಗಿಂದ ಅರಿವಿತ್ತು ಸಂತ ತುಕಾರಾಮನಿಗೆ. ನಮಗೆ ಇವತ್ತು ಹೇಳಿದ್ ನಾಳೆಗೆ ಅರಿವಿಲ್ರಿ. ಏನ್ ಹೇಳಿದ್ರಿ ಸಂತರು? ಕೀರ್ತನ ನೆನಪ ಇಲ್ಲ ಬಿಡ್ರಿ. ಅದಕ್ಕೆ ಹೇಳ್ತಾರ ತುಕಾರಾಮರು, ನೀವು ಯಾವ ಕೀರ್ತನದೊಳಗ ಯಾವ ವರ್ಣನದೊಳಗ ನೀವು ಕುಂತಿರ್ತಿರಲ್ಲ, ಅಲ್ಲಿ ಪರಮಾತ್ಮ ಏನ ಹೇಳ್ತಾನ? ನಿಮ್ಮ ಜೀವಾಳದ ಕಿವಿಯಿಂದ ಕೇಳ್ರಿ, ನಿಮ್ಮ ಅಂತಃಕರಣದ ಮನಸ್ಸಿನಿಂದ ಕೇಳ್ರಿ. ನೀವು ಕೇಳಿದ್ದ ಕರೆ ಇದ್ರ ಪರಮಾತ್ಮನ ನೀವು ಹುಡುಕ್ಬ್ಯಾಡ್ರಿ, ಪರಮಾತ್ಮ ನಿಮ್ಮನ್ನು ಹುಡುಕ್ತಾನ ಅಂತ ಹೇಳ್ತಾರ. ಪರಮಾತ್ಮ ನಿಮ್ಮನ್ನು ಹುಡುಕ್ತಾನ, ಪರಮಾತ್ಮ ನೀವು ಹುಡುಕುವುದಲ್ಲ ಅಂತಾರ. ಏನಂತಾರ ತುಕಾರಾಮರು? ತಾಯಿಚ ಬೈಸೋಣೆ ಕರಾಯೆ ಚಿತ್ತ, ತಾಯಿಚ ಬೈಸೋಣೆ ಕರಾಯೆ ಚಿತ್ತ, ಅವಡೆಯ ನಾಮ ಆಲವಾವ, ಅವಡೆಯ ನಾಮ ಆಲವಾವ. ತಾಯಿಚ ಬೈಸೋಣೆ ಕರಾಯೆ ಚಿತ್ತ, ಅವಳೆ ಅನಂತ ಆಲವಾವ, ಅವಳೆ ಅನಂತ ಆಲವಾವ. ಜಗದ್ಗುರು ಶ್ರೀಮಂತ ತುಕಾರಾಮ್ ಏನ್ ಹೇಳ್ತಾರಿಲ್ಲೇ? ದೇವರನ್ನ ನಾವು ಹುಡುಕೋದಲ್ಲ, ದೇವರ ನಮ್ಮನ್ನ ಹುಡುಕ್ಬೇಕ. ದೇವರ ನಮ್ಮನ್ನ ಹುಡುಕ್ಬೇಕಾದ್ರೆ ನಾವ್ ಹೆಂಗ ಆಗಿರ್ಬೇಕಂತ ಕೇಳ್ತಾರ ತುಕಾರಾಮ್. ನಾವ್ ಹೆಂಗ ಆಗಿರ್ಬೇಕ್ರಿ ನೋಡ್ರಿ. ಹಂಗಾರ ತುಕಾರಾಮರು ಒಂದು ವಾರಿ ತಪ್ಪಿಸಿದ್ರು. ಒಂದ ವಾರಿ ತಪ್ಪಿತ್ರಿ ಅವ್ರದ್ದು. ತಿಂಗಳಿಗೊಂದು ವಾರಿ ಇತ್ತು ಅವ್ರು ತುಕಾರಾಮ್ರು. ಒಂದು ವಾರಿ ತಪ್ಪಿದ್ರ ಆಷಾಢ ಏಕಾದಶಿ ಬಂದಿತ್ತು. ಹಿಂಗ ಆದ ತುಕಾರಾಮ್ರು ಇಲ್ಲದ ತುಕಾರಾಮ್ ಒಂದ ವಾರಿ ತಪ್ಪಿದಕ್ಕ ಪರಮಾತ್ಮಿಗೆ ಏನಾಗಿತ್ರಿ? ತಳಮಳ ಚಲವಾಗಿತ್ತು. ತಳಮಳ ಚಲವಾಗಿತ್ತು. ರುಕ್ಮಣಿ ಮಾತೆ ಕೇಳ್ತಾಳ, ಪತಿದೇವ ನಿನ್ಗ್ಯಾಕೆ ತಳಮಳ ಚಲವಾಗ್ಯದ? ಕೋಟಿಗಟ್ಲೆ ಜನ ಬಂದದ, ಇವತ್ತು ಯಾಕೆ ನಿನಗೆ ತಳಮಳ ಆಗೈತೆ ಅಂತ ಕೇಳಿದ್ರು. ಇಲ್ಲ, ನನ್ನ ಭಕ್ತರು ನನಗೆ ಬೇಕಾದ ಭಕ್ತರ ಬಂದಿಲ್ಲ ಅಂದ್ರ ನನ್ನ ಜೀವ ತಳಮಳ ಚಲವಾಗ್ಯದ ಅಂತ ಕೇಳಿದ್ರು. ಅಂಥವ್ರು ಯಾರು ನಿನ್ನ ಭಕ್ತರು? ಸಂತ ತುಕಾರಾಮ ಶ್ರೇಷ್ಠ ನನ್ನ ಭಕ್ತ, ಅವನ ಬಂದಿಲ್ಲ, ಅದಕ್ಕಾಗಿ ನನಗೆ ತಳಮಳ ಚಲವಾಗ್ಯದ, ಹೋಗೋಣ ನಡಿ ದೇವಕ್ಕಂತ ಹೇಳಿದ. ಅವಾಗ ಆ ತಾಯಿ ಹೇಳ್ತಾಳ, ನೋಡಿ ಇಷ್ಟೆಲ್ಲಾ ಜನ ಬರತ್ತದ, ಈಗೇನು ಹೋಗೋದು ಬೇಡ, ಯಾರನ್ನಾರ ಕಳಿಸ್ಕೊಡು ಅಂತ ಹೇಳಿದ್ರು. ಅವಾಗ ಯಾರನ್ನ ಕಳಿಸಿದ್ರಿ? ತುಕಾರಾಮನ ಕರಿಯಾಕ ಯಾರನ್ನ ಕಳಿಸಿದ್ರು? ಗರುಡ ದೇವನ್ನ ಕಳಿಸಿದ್ರು. ಗರುಡ ದೇವನ್ನ ಪರಮಾತ್ಮ ಹತ್ತಿ ಅಡ್ಡಾಡುವ ಗರುಡ ದೇವನ್ನ ಕಳಿಸಿದ್ರು. ಗರುಡ ದೇವ್ ಹೋಗಿ ತುಕಾರಾಮನ ಮುಂದೆ ನಿಂತ, ಮನೆ ಮುಂದ ಏನಂದ? ಏ ತುಕಾರಾಮ ಅಂದ. ತುಕಾರಾಮ ಗರುಡ ದೇವನ್ನ ನೋಡಿ ಕಣ್ಣಾಗ ದಳ 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 ನೀರು ಚಲವಾಗಿದ್ವು ಅಂತ. ಯಾಕೋ ತುಕಾರಾಮ, ನಿನ್ನ ಕಣ್ಣಾಗ ಯಾಕೆ ಕಣ್ಣೀರ್ ಅಂದಂತ? ನೀ ಗರುಡ ದೇವ ಬಂದೀಪ ಅಂದ್ರ
ನನ್ನ ತಂದಿ ವಾಣ ನೀ ಬಂದಿ ಅಂದ್ರ ನನ್ನ ದೇವ್ರ ಬಂದಂಗಾತ ಅಂದ. ನನ್ನ ದೇವ್ರ ಬಂದಂಗಾತು ಅಂದಂತೆ. ಅವಾಗಪ್ಪ ಒಳಗ್ ಹೋಗಿ ನೀರ್ ತಂದ್ರೇನ್ ಚರಗಿ ತಗೊಂಡಿಲ್ಲ, ಗರುಡ ದೇವನ ಕಣ್ಣೀರ್ಲೆ ಕಾಲ ತೊಳ್ದಂತ. ಕಣ್ಣೀರ್ಲೆ ಕಾಲ ತೊಳಿದಂತ. ಕಾಲದೊಳಿ ಒಳಗ ಕರ್ಕೊಳ್ತಾನ. ಏನ್ ಕೇಳಿದಾರಿ ಒಳಗ್ ಕರ್ಕೊಂಡ? ತುಕಾರಾಮ, ನಾ ಬಂದ ವಿಷಯ ಏನಂತಾರ ಕೇಳಿದೇನ? ಯಪ್ಪ ನೀನ್ ಬಂದೇಲ್ಲ ಸಾಕ, ನಿನ್ ಹೊರತು ಏನದ, ನೀ ಬಂದೇಲ್ಲ ಸಾಕಂದ. ಅಂದಾಗಿವೇನಂದಾರಿ, ನಾ ಬಂದೇನಪ್ಪ, ನೀ ಈ ವಾರಿ ಯಾಕೆ ಬರ್ಲಿಲ್ಲ? ಏನೋ ನನಗೆ ಎದ್ವಾತಪ್ಪ ಇದೊಂದು ವಾರಿ, ಅದಕ್ಕೆ ಬರ್ಲಿಲ್ಲ. ಪರಮಾತ್ಮ ನಿನ್ನ ನನ್ನ ಮ್ಯಾಲ ಹತ್ತಿಸ್ಕೊಂಡು ಬಾ ಅಂತ ಕರೆದಾನಂತ ಹೇಳಿದ್ರು. ನೋಡ್ರಿ, ಪರಮಾತ್ಮ ನನ್ನ ಮ್ಯಾಲ ಹತ್ತಿಸ್ಕೊಂಡ ತುಕಾರಾಮನ್ನ ಕರ್ಕೊಂಡು ಬಾ ಅಂತ ನನ್ನ ಕಳಿಸ್ಯಾನ. ಹಂಗಾರ ನಮ್ಮಪ್ಪ ಏನು ಬರೆದು ಕೊಟ್ಟಾನ ಅಂದ. ನಮ್ಮಪ್ಪ ನಿನಗೆ ಏನಾರ ಬರೆದು ಕೊಟ್ಟಾನ ಅಂತ ಕೇಳಿದಂತ. ಪಾಂಡ್ರಂಗ ಬರೆದು ಕೊಟ್ಟಿದ್ದಾರೆ. ಏನ್ ಬರೆದು ಕೊಟ್ಟಿದ್ದ? ಏನಾರ ತಂದೀನಂತ ಕೇಳಿದ್ರ ಇದೊಂದು ಕಾಗದ ಕೊಡು. ಆ ಕಾಗದೊಳಗೆ ಏನ್ ಬರ್ದಿದ್ದಾರಿ? ಪಾಂಡ್ರಂಗ ಕಾಗದೊಳಗೆ ಏನ್ ಬರ್ದಿದ್ದ? ಸೂರ್ಯ ಚಂದ್ರ ಇವ್ರು ಅನಿತ್ಯ. ಏನ್ ಹೇಳ್ತಾನ್ರಿ? ಸೂರ್ಯ ಚಂದ್ರ ಇವ್ರು ಅನಿತ್ಯ, ಆದ್ರೆ ಕೈಲಾಸ ವೈಕುಂಠ ಇವ್ ಅನಿತ್ಯ ಅಲ್ಲ, ಇವ್ ಶಾಶ್ವತ ಅಂತ ಬರ್ದಿದ್ದ. ಯಾಕೆ ಬರ್ದಿದ್ದಾರಿ? ನೀನು ಸೂರ್ಯ ಚಂದ್ರ ಇರುತ್ತಾನ ಅಷ್ಟ ಅಲ್ಲ, ಕೈಲಾಸ ವೈಕುಂಠ ಇರುತ್ತಾನ ನೀ ಇರ್ತೀವೋ ತುಕಾರಾಮ ಅಂತ ಬರೆದು ಕೊಟ್ಟಿದ್ದ. ಚೀಟಿ ನೋಡ್ತಾನ. ತುಕಾರಾಮ್ ಅಂತಾನಪ್ಪ, ಏ ಪರಮಾತ್ಮ ನನಗಿದ್ಯಾಕೋ ಅಂತ ಕೇಳಿದಂತ. ನೀ ಎಂತಾದನ್ನ ಬರೆದು ಕಳಿಸಿಯೋ? ಸೂರ್ಯ ಚಂದ್ರ ಇರುತ್ತಾನ ಅಲ್ಲ, ಕೈಲಾಸ ವೈಕುಂಠ ಇರುತ್ತಾನ ನೀ ಇರ್ತಿ ಅಂತ ಬರ್ದಿ ಅಂದ್ರ ಇದಕ್ಕೆ ನಾ ಏನು ಹೇಳಿ ಅಂತ ಹೇಳಿದ. ನಾ ಏನ್ ಹೇಳಿ ಅಂದಂತ. ತುಕಾರಾಮ ಹತ್ತು ನನ್ನ ಮ್ಯಾಲ ಅಂದಂತ. ತುಕಾರಾಮ್ ಏನಂದ? ಯಾರ ಬೈಕ್ ತರಲಿಬೇಕಾರೆ ನಮ್ಮ ಮನೆ ಮುಂದೆ, ನಮ್ಮ ಗುಡಿ ಮುಂದೆ ಹತ್ತು ಬರ್ರಿ ಅಂದ್ರೆ ನಾವು ಹತ್ತಿ ಹೋಗ್ಬಿಡ್ತೇವಿ, ಹೌದಿಲ್ಲ? ತುಕಾರಾಮನ್ನ ಪರಮಾತ್ಮನ ವಾಣನ ಕರೆಸಿದ್ದ, ಗಡು ದೇವನ್ನ ಕಳಿಸಿದ್ದ. ಅವಾಗ ತುಕಾರಾಮ್ ಏನಂದ? ಯಪ್ಪ ನಾನ್ ನಿನ್ ಮ್ಯಾಲ ಹತ್ಬೇಕಾ? ನಿನ್ ಮ್ಯಾಲ ಹತ್ತು ಸಮರ್ಥ್ಯ ನನಗದೇ ಏನಂತ ಕೇಳಿದ. ನಿನ್ ಮ್ಯಾಲ ಹತ್ತು ಸಮರ್ಥ್ಯ ನನಗದನಾ? ನನಗೆ ಸಮರ್ಥ ಇಲ್ಲ, ನಾ ಬರ್ತೇನಪ್ಪ ನಿನ್ ಮ್ಯಾಲ ಹತ್ಲಾರೇನಾ ಅಂತ ಹೇಳಿದ. ದೇವ್ರಿಗೆ ಹೋಗಿ ನಾ ಏನ್ ಹೇಳಿ ಅಂದ. ದೇವ್ರಿಗೆ ಹೋಗಿ ಏನ್ ಹೇಳಿ? ನೀ ಏನಾದರೂ ಹೇಳು, ತುಕಾರಾಮ್ ನಿನಗೆ ಬಂದೇ ಬರ್ತಾನಂತ ಹೇಳ್ಬಿಡು ಅಂದ. ಗರುಡ ದೇವ ಎಷ್ಟು ವಿನಂತಿ ಮಾಡ್ಕೊಂತಾನ ತುಕಾರಾಮನಿಗೆ. ನೋಡಪ್ಪ ನನ್ನ ಯಾಕೆ ಕೆಲ್ಸಕ್ಕೆ ಕಳಿಸ್ಯಾನ, ಆ ಕೆಲಸ ನಾ ಮಾಡ್ಕೊಂಡ್ ಬಂದವನದೇನೆ, ಆದ್ರೆ ಇವತ್ತು ನನ್ನ ಕೆಲಸ ಹುಸಿ ಹೋಗ್ತಲ್ಲ ಅನ್ನ. ಅದಕ್ಕೆ ಏನಂತಾರ? ಭಕ್ತನ ಮಾತು ಎಂದು ಹುಸಿ ಹೋಗಲಾರ್ದು. ದೇವರ ಮಾತು ಹುಸಿ ಹೋದ್ರು ಸಂತರ ಮಾತು ಹುಸಿ ಹೋಗಿಲ್ಲ. ಯಾಕೆ? ಇಲ್ಲಿ ಹೇಳ್ತಾರ, ದೇವ ದಯಾಳ ದಯಾಳ ಕರಿ ಭಕ್ತಾಚ ಸಾಂಬಾಳ, ಸಂತ ದಯಾಳ ದಯಾಳ ಸರ್ವಾಂತಾಚ ಸಾಂಬಾಳ. ದೇವರು ಭಕ್ತರನ್ನ ಎತ್ತಿ ಹಿಡಿತಾನ, ಸಂತರು ಹಂಗಲ್ಲ, ಭಕ್ತರನ್ನು ಎತ್ತಿ ಹಿಡಿತಾರ. ಎಂತ ಕ್ರೋಧಿಗಳನ್ನ ಸತ್ಯಕ್ಕೆ ಜ್ಞಾನಿಯನ್ನು ಮಾಡ್ತಾರ, ಇವರು ಸಂತರು ಅಂತಾರ. ಅದಕ್ಕೆ ಏನಂತಾರ? ದೇವರಿಗೆ ಆಗಲದ ಕೆಲಸ ಯಾರು ಮಾಡಿದ್ರು? ಸಂತ ಶರಣರ ಮಹಾತ್ಮರ ಮಾಡಿದ್ರು. ಯಾವಾಗ ಪಾಂಡುರಂಗನ ಅಂತೇಳಿ ಗರುಡ ದೇವ್ ಬರ್ತಾನ್ರಿಪ್ಪ. ಗರುಡ ದೇವ್ ಬಂದ್ ನಿಲ್ತಾನ. ನಿಂತಾಗ ಕೇಳ್ತಾನ ಪಾಂಡುರಂಗ, ಏ ತುಕಾರಾಮ್ ಎಲ್ಲದಾನು ಅಂತ ಕೇಳ್ತಾನ. ಯಪ್ಪ ನನ್ನ ಮ್ಯಾಲ ಹತ್ತು ಸಾಮರ್ಥ್ಯ ಇಲ್ಲಂತ. ತುಕಾರಾಮ ನನ್ನ ಮ್ಯಾಲ ಹತ್ತಿಲ್ಲೋ ದೇವ ಅಂತ ಹೇಳ್ತಾನ. ಏನಂದಾರಿ ಹಂಗಾರ ಅವಾಗ ಪಾಂಡುರಂಗ ಏನಂದ ಹೇಳ್ರಿಪ್ಪ? ಪಾಂಡುರಂಗ ಅಂತಾನ, ಏ ಗರುಡ ದೇವ ನಿನ್ನ ಮ್ಯಾಲ ಹತ್ತುದಲ್ಲ, ನನ್ನ ಮ್ಯಾಲ ಹತ್ತು ಸಾಮರ್ಥ್ಯ ತುಕಾರಾಮಗೈತಿ ನೋಡಂದ. ಯಾರ ಮ್ಯಾಗ್ರಿ? ನನ್ನ ಮ್ಯಾಲ ಹತ್ತು ಸಾಮರ್ಥ್ಯ ತುಕಾರಾಮಗೈತು. ತುಕಾರಾಮ್ ಅಂದ್ರೆ ಸಾಮಾನ್ಯ ಅಲ್ಲ, ತುಕಾರಾಮ್ ಅಂತ ಅವ ಹೋದ ನೆಲ ಸತ್ಯಕ್ಕೆ ಹೇಳ್ತದ ತುಕಾರಾಮ್ ಅಂತ ಹೇಳಿ. ಇದು ಸಾಮಾನ್ಯ ಅಲ್ಲ. ತುಕಾರಾಮ ನನ್ನ ಮ್ಯಾಲ ಹತ್ತುವಂತ ಸಾಮರ್ಥ್ಯ ಅದ, ನಿನ್ನ ಮ್ಯಾಕ ಯಾಕೆ ಹತ್ಲಿಲ್ಲ ಅಂತ ಕೇಳಿದಂತ. ಎಂತ ಸ್ವಭಾವ ಇತ್ರಿ ಇವನಲ್ಲಿ ಅಪ್ಪ? ಕಿಂಕರ ಸ್ವಭಾವ ಇತ್ತು. ಕಿಂಕರ ಸ್ವಭಾವ ಅಂದ್ರೆ ಏನ? ಇಂಥ ಸಂತ ಮಹಾತ್ಮರ ಪಾದ ನೋಡಿದ್ರ ಯಾವಾಗ ಹಿಡ್ಕೋಲಿ ಅವ್ರ ಪಾದ ಅಂತ ಬರ್ತಿತ್ತ ಅವ್ರಿಗೆ. ಇದು ಮೊದಲು ಬೇಕಂತ ಕಿಂಕರ ಸ್ವಭಾವ ಬೇಕು. ಕಿಂಕರತ್ವ ಬಂದ್ರೆ ಏನು ಒಲಿತೈತಿ?
ಶಂಕರತ್ವ ಪ್ರಾಪ್ತಿ ಆಗ್ತದೆ. ಶಂಕರತ್ವ ಪ್ರಾಪ್ತಿ ಆಗ್ಬೇಕಾದ್ರ ಕಿಂಕರತ್ವ ಬೇಕು ಅಂತ ಹೇಳ್ಯಾರ. ಇದು ಶರಣರ ಮಹಾತ್ಮರ ಇದು ನಾಡು, ಇದು ಭಾರತದ ನಾಡು, ಇದು ಸಾಮಾನ್ಯದ ನಾಡಲ್ಲ. ಇದ್ರೊಳಗ ಸರಿಪಜ್ಜ, ಸಿದ್ಧಾರೂಢ, ನಾಗಲಿಂಗಜ್ಜ, ಜ್ಞಾನೇಶ್ವರ ಮೌಲಿ, ತುಕಾರಾಮ್ ಇಂಥವ್ರು ಈ ನಾಡಿನೊಳಗಾಗ್ಯಾರ. ಸಾಮಾನ್ಯದ ನಾಡೇನ್ರಿ ಇದು? ಸಾಮಾನ್ಯದ ನಾಡಲ್ಲ. ಈ ನಾಡಿನೊಳಗ ಅವ್ರು ಹುಟ್ಟಿ ಜನ್ಮ ತಗೊಂಡಿದ ನಾಡಿನೊಳಗ ನೀವು ಹುಟ್ಟೇವಂದ್ರೆ ಅದು ಏನೋ ಪುಣ್ಯ ಮಾಡಿರ್ಬೇಕು. ಅಂದಾಗಿ ನಾಡಿನೊಳಗ ನೀವು ಜನ್ಮ ತಗೊಂಡೇವಿ. ಯಾವಾಗ ತುಕಾರಮಗೆ ಗರುಡದೇವ್ ಹೇಳ್ತಾನ, ಪಾಂಡುರಂಗ ಯಪ್ಪ ನಿನ್ನ ಮ್ಯಾಗ ಹತ್ತು ಸಮರ್ಥ ಇಲ್ಲ ಅಂದ್ರ ಅದಕ್ಕೇನಂದ್ರು, ದೇವರನ್ನ ಹುಡುಕ್ಬಾರ್ದಂತ, ದೇವರ ನಮ್ಮನ್ನು ಹುಡುಕ್ಬೇಕಂತ. ಯಾವಾಗ ಪಾಂಡುರಂಗ ರುಕ್ಮಣಿ ಸಹಿತ ದೇವಕ್ಕೆ ಹೋದ್ರು ನೋಡ್ರಿ, ತುಕಾರಾಮ್ ಅನ್ಕೊಂತ ದೇವಕ್ಕೆ ಹೋಗಿ ತುಕಾರಾಮನ ಮನೆ ಮುಂದ ನಿಲ್ತಾರ. ರುಕ್ಮಣಿ ಪಾಂಡುರಂಗ ನಿಲ್ತಾರ. ಹೆಂಗಾಗಿರ್ಬೇಕು ಇವನ್ ಮನಸ್ಸಿನ, ಹೆಂಗ ಥಳಮಳ ಛಲವಾಗಿರ್ಬೇಕು. ಏ ಪರಮಾತ್ಮ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಬಿರುದು ಪಡೆದಾರ. ನಿನಗೆ ಯಾರಂದಾರ? ಕರುಣಾಮಯ ಅಂದಾರ, ಅನಾಥರ ನಾಥನ್ ಅಂದಾರ, ನಿನಗ ಬಡವರ ಬಂಧು ಅಂದಾರ. ನೀ ಸಾಮಾನ್ಯದವನಲ್ಲ, ಯಾಕೆ ನನ್ನ ಮನೆಗೆ ಬಂದು ಯಾಕೋಪ್ಪ ಅಂದಂತ. ಯಾಕೋ ತುಕಾರಾಮ್, ನಿನ್ನ ಮನೆಗೆ ಬಂದಿದ್ದು ಯಾಕೆ? ಏನ್ರ ಆತೇನ? ಏನು ಇಲ್ಲಪ್ಪ, ನಾ ಬಡವ, ನಾನು ಶ್ರೀಮಂತ. ಎದರ್ಲಿಂದ ಶ್ರೀಮಂತ? ನೀ ಅದೇ ಅಂತ ನಾ ಶ್ರೀಮಂತ. ಯಾಕಂದಾರಿ, ಒಂದು ಬಿಲ್ಡಿಂಗ್ ಕಟ್ಸಿರ್ತೀರಿ, ಆ ಬಿಲ್ಡಿಂಗಿಗೆ ನಾವು ಓನರ ಅಂತ ನೀವಂತೀರಿ. ಆದ್ರ ತುಕಾರಾಮ್ ಏನಂದ್ರ, ಇವ ಜಗತ್ತಿನ ಓನರ ಇವದಾನ ಅಂತ ಹೇಳಿದ್ರ. ಜಗತ್ತಿನ ಓನರ್ ಯಾರು? ಪಾಂಡುರಂಗ ಜಗತ್ತಿನ ಓನರ್ನ ಪಡ್ಕೊಂಡಿದ್ದ. ಎಂತಾವ್ ಅನಿಸ್ಕೊಂಡು ಹೋದ? ಜಗದ್ಗುರು ಸಂತ ಶ್ರೀಮಂತ ಅನಿಸ್ಕೊಂಡು ಹೋದ ತುಕಾರಾಮ್. ನೀವು ಹೋಗುವಾಗ ಯಾವ ತರ ಸಿರಿ ಸಂಪತ್ತು ಶ್ರೀಮಂತಿಕೆ ನಮ್ಮ ಹಿಂಬಾಲ್ ಬರ್ತತೇನ? ಯಾವುದು ಬರುವುದಿಲ್ಲ. ನಮ್ಮ ಹಿಂಬಾಲ್ ಏನ್ ಬರುದದ? ಹಂಗಾರ ಬರುವಾಗರ ನಾವೇನ್ ತಂದೇವ್ರಿ? ಬರುವಾಗೂ ಏನು ತಂದಿಲ್ಲ. ಮತ್ ಹೋಗುವಾಗರ ಏನ್ ಒಯ್ತೇವ್ರಿ? ಹೋಗುವಾಗೂ ಏನು ಒಯ್ದಿಲ್ಲ. ಬರುವಾಗ ಯಾಕೆ ನಾವೇನ್ ತಂದಿಲ್ಲ? ಯಾಕೇನ್ ತಂದಿಲ್ರಿ? ದೇವರು ಈ ಭೂಲೋಕದ ಮ್ಯಾಲ ಸಿರಿ ಸಂಪತ್ತೆಲ್ಲ ಮಾಡಿ ಇಟ್ಟನೆ, ಹೋಗಿದ್ರೊಳಗಿಂದ ಬಾರು ಅಂತ ಕಳಿಸ್ಯಾನ. ನಿನ್ಗ್ಯಾಕೆ ಕೊಡೋದು ಅಂತ ಕಳಿಸ್ಯಾನ. ಆದ್ರೆ ನಾವು ಇದ್ದಿದ್ರಾಗ ಮಾಡು ಅಂದ್ರೆ ಇಲ್ಲದ ಮಾಡತ್ತೀವಿ. ಇಷ್ಟ ವ್ಯತ್ಯಾಸ ಆಗೋದು ಇಷ್ಟ. ಅದಕ್ಕೆ ನಾವು ಹೋಗುವಾಗರ ಏನ್ ಒಯ್ದೈತಿ? ಹೋಗುವಾಗ ಏನ್ ಬಿಡ್ರಿ, ಖಾಲಿ ಅಲ್ಲ, ಖಾಲಿ ರೀ, ಖಾಲಿ. ನಾವು ಹೋಗುದು ಖಾಲಿ. ಮತ್ತ ಖಾಲಿ ಹೋಗುದಾದ್ರ ಈ ಪರಮಾತ್ಮಗರ ಯಾಕೆ ಕೈ ಮುಗಿಬೇಕಂಗಾರ? ನಾವು ಶರಣರ ಯಾಕೆ ಹೋಗ್ಬೇಕ್ರಿ? ಹಂಗಾರ ಏನೈತಿ ಒಯ್ದ? ನಾವು ಹೋಗುವಾಗ ನಾವು ಮಾಡಿದ ಧರ್ಮ, ನಾವು ಮಾಡಿದ ಪುಣ್ಯ ನಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗುದದ. ಮಾಡಿದ ಪುಣ್ಯ ರಥವಾಗಿ ನಿಲ್ತದ. ಮಾಡಿದ ಧರ್ಮ ವೈಕುಂಠ ಇಲ್ಲೇ ಅದ ಬಾರು ಅಂತ ಕರ್ಕೊಂಡು ಹೋಗ್ತದ. ಮಾಡಿದ ಧರ್ಮ ರಕ್ಷಿತಿ. ಯಾವ ಧರ್ಮ ಮಾಡಿದಾನೋ ಇವನಿಗೆ ದೇವ್ರ ತಾನೇ ಕಾಣ್ತಾನ. ದೇವ್ರ ಇವನ್ನ ಹುಡುಕ್ತಾನ. ದೇವ್ರನ್ನ ನೀವು ಹುಡುಕೋದಲ್ಲ, ದೇವ್ರ ನಿನ್ ಹುಡುಕ್ತಾನ ಅಂತ ಹೇಳ್ತಾನ. ಮತ್ ತುಕಾರಾಮನ್ ಹುಡುಕಿದಿಲ್ಲ. ತುಕಾರಾಮರ ಮನೆಗೆ ಹೋದ್ರು ರುಕ್ಮಣಿ ಪಾಂಡುರಂಗ ಸಹಿತ ಮಾಡಿ ಕೊಂತಾನ. ಅಪ್ಪ ನನ್ನ ಮನೆಗೆ ನೀ ಬಂದಿ ಅಂದ್ರ ಏನು ವಿಶೇಷ ಇರ್ಬೇಕಲ್ಲ ಅಂದ. ನೋಡಪ್ಪ, ಈ ಪಂಡಕ್ಷೇತ್ರಕ್ಕೆ ಈ ಆಷಾಢವಾರಿಗೆ ಕೋಟಿಗಟ್ಲೆ ಜನ ಬಂದಿತ್ತು. ನೀ ಇಲ್ದಾರಕ್ ನನಗೆ ಸಮಾಧಾನ ಆಗ್ಲಿಲ್ಲ ಅಂದ. ಯಾಕ್ರಿ? ಎಷ್ಟೋ ಜನ ಬಂದಾರ, ನಾ ಇಲ್ದಾರಕ್ ಯಾಕೆ ನಿನಗೆ ಸಮಾಧಾನ ಆಗ್ಲಿಲ್ಲ ಅಂತ ಕೇಳಿದ. ನಿನಗ್ಯಾಕೆ ಸಮಾಧಾನ ಆಗ್ಲಿಲ್ಲ? ನೋಡಪ್ಪ, ತಾಯಿ ಮಗ ಇರ್ತಾರ. ಆ ತಾಯಿನ ಮಗ ನೋಡಿದ್ರ ಏನ್ ಮಾಡ್ತದ್ರಿ? ಚೀರಿ ಹೋಗ್ತಿರ್ತದ, ಅಂಬಾಗಲ್ಲಿ ಹೋಗ್ತಿರ್ತದ ಮಗ. ತಾಯಿ ಏನ್ ಮಾಡ್ತಿರ್ತಾಳ? ಓಡಿ ಹೋಗಿ ಕೊಡ ಇದ್ರು ಅದನ್ನ ಇಟ್ಟ ಓಡಿ ಹೊತ್ಕೋತಾಳ. ಈ ಭಾವ ನಿನ್ನಂತೇಲೈತು ತುಕಾರಾಮ, ಅದಕ್ಕೆ ನಿನ್ನ ಮನೆಗೆ ಬಂದೇನೆ ಅಂದ. ಮನೆಗೆ ಬಂದಿಪ್ಪ, ಏನಾತಪ್ಪ ಪರಮಾತ್ಮ ಅಂದಂತ. ನಿನ್ನ ಮನೆ ಒಳಗ ಏನ್ರ ಪ್ರಸಾದ ಇದ್ರ ಅಟ್ ಕೊಡಲ್ಲ ಅಂತ ಕೇಳಿದಂತ ಪಾಂಡುರಂಗ. ನೋಡ್ರಿ, ಹಂಗಾರ ಬಡವರು ಭಿಕ್ಷಾ ಬೇಡಕ್ ಹೋದ್ರ ಅದು ನಡಿತೈತಿ. ಶ್ರೀಮಂತರು ಭಿಕ್ಷಾ ಮಾಡಕ್ ಹೋದ್ರ ಮರ್ಯಾದೆ ಐತೇನ್ರಿ? ಮರ್ಯಾದೆ ಐತೆ?
ಏನೋ ಅಣ್ಣ ಇಲ್ಲಪ್ಪ ಅವ್ನು ಭಿಕ್ಷಾ ಬೇಡಕ್ ಹೋಗ್ಯಾನ ಅಂದ್ರೆ ನಡಿತೈತಿ. ಶ್ರೀಮಂತನ ಯಾರ್ದಾರ ಮನೆಗೆ ಭಿಕ್ಷಕ್ ಹೋದ್ರೆ ನಡಿತೈತಿ ಏನ್ರಿ? ನಡಿಲಾರ್ದು ಅಂತಾನ ತುಕಾರಾಮ. ನೀನು 14 ಲೋಕಕ್ಕೆ ಅನ್ನ ಹಾಕಿದವ, 84 ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಹಿಡಿದವ ನೀನು. ನನ್ನ ಮನ್ಯಾಗ ಏನ್ ಪ್ರಸಾದ ಐತಿ ಅಂತ ಕೇಳ್ತಿ ಅಂದ್ರ ಇದಕ್ಕೆ ನಾ ಉತ್ತರ ಏನ್ ಹೇಳಿ ಅಂತ ಹೇಳಿದ ತುಕಾರಾಮ್. ಇದಕ್ಕೆ ಏನಾರ ಉತ್ತರ ಹೇಳಪ್ಪ. ಅವಾಗ ತುಕಾರಾಮ್ ಅಂತಾನ, ಇಷ್ಟ ಹೇಳುದಂದಾಗ ಪಾಂಡ್ರಂಗ ಅಂತಾನ, ನಿನ್ನ ಮನೆಗೆ ಬಂದೇನೆ, ನೀನು ಯಾರು ಸಂತರು ಅಂದಾರ ನಿನಗೆ ತುಕಾರಾಮ ಅಂದಂತ. ಯಪ್ಪ ಸಂತನಾಗಬೇಕಾದ್ರ ಸ್ವಂತನಾಗಬೇಕು, ಇನ್ನೂ ನಾ ಸಂತ ಆಗಿಲ್ಲ ಅಂದಂತ ತುಕಾರಾಮ್. ನಾವಂತೇವ್ರಿ ಸಂತ್ರಿ, ನಾವ ವಾರ್ಖರಿ, ಹೌದಿಲ್ರಿ? ಇಲ್ಲಿ ಹೇಳ್ತಾರ ತುಕಾರಾಮರು, ನೀ ಸಂತನಾಗಬೇಕಾದ್ರ ಸ್ವಂತನಾಗು ಒಣ್ಣೆದ್ದ. ಮತ್ತು ಮಾಲಿಯಲ್ಲಿ ಹಾಕೊಂಬಂದಿರಿ ಕೇಳ್ತಾರೆ, ಮಾಲಿಯಲ್ಲಿ ಹಾಕೊಂಬಂದಿರಿ, ನಾವು ಹಜರೇಕಾರ್ ಪಡ್ದಾಗ್ರಿ, ನೀವ್ರಿ ವಾಸ್ಕರ್ ಪಡ್ದಾಗ, ನೀವ್ರಿ ಸೂರ್ಕರ್ ಪಡ್ದಾಗ, ನೀವ್ ಯಾವ ಪಡ್ದಾಗರ ವಾರಿ ಹಾಕೊಳ್ರಿ. ಮಾಲಿ ಎಲ್ಲಿ ಹಾಕೊಳ್ಬೇಕಂದ್ರ ಮನಸ್ಸಿಗೆ ಕಟ್ಬಂದು ಮಾಲಿ ಮೊದಲು ಹಾಕಂತ ಹೇಳ್ತಾರ. ಎಲ್ರಿ ಮನಸ್ಸಿಗೆ ಮಾಲಿ ಹಾಕ್ಬೇಕ. ನೀವು ಕೊಳ್ಳೊಳಗೆ ಅಷ್ಟು 10-12 ಮಾಲಿ ಹಾಕೊಂಡಿರಿ, ಮೈಗೆಲ್ಲ ಗಂಧ ಬುಕ್ಕ ಬಡ್ಕೊಂಡಿರಿ, ನೀವು ದೇವ್ರ ಹಾಕ್ತೀರಾ? ಹಾಕ್ತೀರೇನ್ರಿ? ಮನಸ್ಸು ಗಂಧ ಆಗಿರಬೇಕು, ಮನಸ್ಸಿಗೆ ಮಾಲಿ ಹಾಕಿರಬೇಕು. ಇಂಥವ್ರಿದ್ರು ಸಂತರಾಗ್ತಾರೋ ಪಾಂಡುರಂಗ ಅಂತ ಹೇಳಿದಂತ ತುಕಾರಾಮ್. ಯಾರಿಗೆ? ಪಾಂಡುರಂಗನೇ ಹೇಳಿದಂತ. ಅವಾಗ ಹೇಳ್ತಾನ ಪಾಂಡುರಂಗ, ನಿಂದು ಹರಕ್ ಮನೆ ಐತಿ ಕರೆ, ನಿನ್ನ ಮಾತು ಕೇಳಿದ್ರೆ ನನಗೆ ಹೊರಗೆ ಹೋಗಾಕ್ ಬರೋದಿಲ್ಲ ತುಕಾರಾಮ ಅಂತ. ಯಾರು ಬಂದನದೊಳಗ ನಾನು ಪರಮಾತ್ಮನ ಎದರ್ಲೆ ಕಟ್ಟಿದ್ರು ಯಾರಿಗೆ ಬಿಚ್ಚ ಅದು ಅವ್ನು ಯಾವ ಪಾಸಾನು ನಡಿಂಗಿಲ್ಲ. ಪರಮಾತ್ಮನಿಗೆ ಯಾವ ಪಾಸ್ ನಡಿತೈತ್ರಿ? ಮನಸ್ಸಿನ ಪಾಸ ನಡೀತದ. ಮನಸ್ಸಿನಿಂದ ಪರಮಾತ್ಮ ಏನ್ ಮಾಡ್ತಾನ? ಭಕ್ತ ಅವನು ಕಟ್ಟಿ ಹಾಕ್ತಾನ, ಮನಸ್ಸಿನಿಂದ ಕಟ್ಟಿ ಹಾಕ್ತಾನ. ಅದಕ್ಕೇನಂತಾರ? ಮನಸ್ಸಿನಂತ ಜ್ಞಾನದಾಯಕ ಗುರು ಬೇರೆ ಯಾರು ಇಲ್ಲ. ಪ್ರತಿಯೊಬ್ಬರು ರಾಮಕೃಷ್ಣ ಪ್ರತಿಯೊಬ್ಬರು ಏನ್ ಮಾಡ್ಬೇಕ್ರಿ? ಮನಸ್ಸಿನಿಂದ ಪರಮಾತ್ಮನ ಕಟ್ಟಿ ಹಾಕ್ಬೇಕ, ಬುದ್ಧಿಲಿಂದ ಕಟ್ಟಿ ಹಾಕ್ರಿ. ಆದ್ರೆ ಪರಮಾತ್ಮ ಏನಂತಾನ? ನಿನ್ನ ಬಿಟ್ಟು ನನಗೆ ಅಳಿಗಾಡಕ್ಕೆ ಬರೋದಳು ತುಕಾರಾಮ ಅಂತಾನ. ಏನಾದ್ರೂ ಕೊಡು. ಅವಾಗ ಏನಿತ್ರಿ ತುಕಾರಾಮನ ಮನ್ಯಾಗ? ಬರೇ ಖಾಲಿ ಅರ್ಧ ರೊಟ್ಟಿ ಇತ್ತಂತ ನೋಡ್ರಿ. ಎಷ್ಟ್ರಿ? ಖಾಲಿ ಅರ್ಧ ರೊಟ್ಟಿ ಇತ್ತಂತ ತುಕಾರಾಮನ ಮನ್ಯಾಗ. ಅದು ಎಷ್ಟು ತಿಂಗಳದ? ಎಲ್ಲೋ ಒಂದು ತಿಂಗಳದ ಮ್ಯಾಗಿಂದ ಅರ್ಧ ರೊಟ್ಟಿ ತುಕುಡಿತ್ತಂತ. ನನ್ನ ಮನ್ಯಾಗ ಏನಿಲ್ಲೋ ತುಕಾರಾಮ, ಪಾಂಡುರಂಗ ಬರೇ ಖಾಲಿ ಅರ್ಧ ರೊಟ್ಟಿ ಐತಿ, ಅದು ಒಂದು ತಿಂಗಳ ಮ್ಯಾಗಿಂದ ಐತಿ, ನಾ ಏನಾರ ಕೊಡ್ಲಿ ಅಂದಂತ. ಮೊದಲ್ ತಮ್ಮ ಅಂತ ದೇವ್ರು, ಮೊದಲ್ ತಂಬಾನೋ ಅಂದಂತ. ತಂದು ಕೊಡ್ತಾನ ತುಕಾರಾಮ. ರುಕ್ಮಣಿ ಪಾಂಡುರಂಗ ಅದನ್ನ ಚಕಮುಕ್ಕಿ ಮಾಡಿ ನನಗೆ ಹೆಚ್ಚಿಗೆ ನಿನಗೆ ಹೆಚ್ಚಿಗೆ ಅಂತೇಳಿ ಕಡದಾಡಿ ಆ ರೊಟ್ಟಿ ತಿನ್ನಾಕತ್ರಂತ. ಅವಾಗ ಪಾಂಡುರಂಗ ಅಂತಾನ, ತುಕಾರಾಮ್ ಅಂತಾನ, ನನ್ನ ಮನೆಗೆ ಬಂದ ನೀ ತಂಗಳ ರೊಟ್ಟಿ ತಿನ್ನುವುದಾತಲೋ ಪಾಂಡುರಂಗ ಅಂತ ಅಳಲಾರಂಭಿಸ್ತಾನ ತುಕಾರಾಮ. ಯಾಕೆ ಕಣ್ಣೀರು ತುಕಾರಾಮ? ನಿನ್ನ ಕಣ್ಣಾಗ ಯಾಕೆ ಕಣ್ಣೀರಪ್ಪ ಅಂತಾನ. ಆದ್ರೂ ಪಾಂಡುರಂಗ ಅಂತಾನ, ಎಲ್ಲ ತುಕಾರಾಮ್ ಅಂತಾನ, ಏ ಪಾಂಡುರಂಗ, ನನ್ನ ಮನೆಗೆ ಬಂದ ನೀ ತಂಗಳ ರೊಟ್ಟಿ ತಿನ್ನುವುದಾತಲ್ಲೋ. ನೀ ಎಂತವ? ಕ್ಷೀರಸಾಗರ ಸಮುದ್ರದೊಳಗ ಮಂದಾರ್ಗಿರಿ ಪರ್ವತ ಇಟ್ಟರ ಕಡಿದಾಗ ಅಲ್ಲಿ ಅಮೃತವನ್ನ ಕುಡ್ದಾವ. ನೀ ಏನ್ ಮಾಡತ್ತಿ ಇವತ್ತು? ತಂಗಳ ರೊಟ್ಟಿ ತಿನ್ನೋದು ಬಂತಲ್ಲ ನನ್ನ ಮನೆಗೆ ಬಂದ ಅಂದಂತ. ದೇವ್ರು ಏನ್ ಹೇಳಿದಾರ ಇಲ್ಲೇ? ಪರಮಾತ್ಮ ಏನ್ ಹೇಳಿದ? ಅಮೃತನ ಏನು ಕುಡ್ದಿದ್ದಲ್ಲ ಕ್ಷೀರಸಾಗರ ಸಮುದ್ರದೊಳಗ ಮತನ ಮಾಡುವಾಗ ಆ ಅಮೃತ ಕಮ್ಮಿ ಇತ್ತು ತುಕಾರಾಮ, ನಿನ್ನ ರೊಟ್ಟಿ ಕಿಮ್ಮತ್ ಅದು ಹತ್ತಿಲ್ಲ ಅಂತ ಹೇಳಿದ. ನಿನ್ನ ರೊಟ್ಟಿ ಕಿಮ್ಮತ್ ಹತ್ತಿಲ್ಲದ, ಅದಕ್ಕಿಂತ ಸಿವಿದು ಅಂತ ಹೇಳಿದಂತ ಪಾಂಡುರಂಗ. ಏನ್ ಹೇಳ್ತಾನ್ರಿ? ನಿನಗೇನ್ರ ಕೊಡ್ಲಿ ತುಕಾರಾಮ ಅಂದಂತ. ಯಪ್ಪ ನನಗೆ ಕೊಡ್ತೀಯ? ನನಗೆ ಕೊಡ್ತೀನಪ್ಪ ಅಂದಂತ. ನೀ ಏನು ಕೇಳಿದ್ರು 3 ಲೋಕ ಕೇಳಿದ್ರು ಕೊಡ್ತೇನೆ ಅಂದಂತ. ತುಕಾರಾಮ್ ಹೇಳ್ತಾರ, 3 ಲೋಕ ಕೇಳಿದ್ರು ಕೊಡ್ತೀಯ? ಜಗತ್ತಿನ ಶ್ರೀಮಂತ ಯಾರು ಅಂತ ಕೇಳಿದ ತುಕಾರಾಮ್. ಜಗತ್ತಿನ ಶ್ರೀಮಂತ ಯಾರು? ನಾನೇ ಅಂದಂತ ಪಾಂಡುರಂಗ, ನಾನೇ. ಮತ್ತು ನಿನ್ನಂತಾವ್ ನನ್ನ ಬೆಂಡ ಮ್ಯಾಗಿರುವಾಗ 3 ಲೋಕದ ಸಂಪತ್ತು ತಗೊಂಡು ನಾ ಏನು ಮಾಡ್ಲಿ ಅಂತ ಹೇಳಿದಂತ ತುಕಾರಾಮ ಅಂತಾರ. ಇವ್ರಿಗೇನಂತಾರ? ಸಂತರು ಅಂತಾರ. ಕೇಳಿದ, ಯಾವ ಸಂಪತ್ತು ನನಗೆ ಬೇಡ, ನನ್ನ ಮನಸ್ಸಿನಾಗ ನೀ ಸದಾ ಕಾಲ ಇರಬೇಕು,
ನಿನ್ನ ಗುಣಗಾನ ನಾ ಮಾಡ್ತಿರಬೇಕು. ಇದನ್ನ ಒಂದು ಕೊಟ್ಟು ಬಿಡಪ್ಪ, ಇದನ್ನ ಹೊರ್ತಿ ಮುಂದೆ ಇನ್ನೊಂದು ನನಗೆ ಬೇಡ ಅನ್ನೋ ಅಂದೇವೇನ್ರಿ ನಾವು. ಇಲ್ಲೇ ನಾವು ಇಲ್ಲೇ ಚಲೋ ಮಾಡಿರ್ತೇವೆ. ಪಾಂಡ್ರಂಗ್ ನಮಗೇನು ಕೊಡ್ತಾನೇನ? ನಮ್ಗೆ ಹೊಲ ಹಿಡಿಬೇಕಾಗಿತ್ತು, ಮನೆ ಹಿಡಿಬೇಕಾಗಿತ್ತು, ಒಂದು ಗಾಡಿ ತಗೊಳ್ಬೇಕಾಗಿತ್ತು. ಇಲ್ಲಿಂದ್ರ ನಮ್ಮ ಬೇಡಿಕೆ. ತುಕಾರಾಮ್ ಏನಂದ್ರ, ನೀ ಏನು ಕೊಟ್ರು ನೀ ಇಟ್ಟಂಗ ನಾನ್ ಇರ್ತೇನೆ. ಏನಂತಾರ, ನನ್ನ ಮನಸ್ಸಿಗೆ ನಾ ಇದ್ದಂಗ ಇರಾಕ ಕೊಡೋದಿಲ್ಲ, ನೀ ಇಟ್ಟಂಗ ನಾ ಇರಾಕ ಕಲಿತೇನೆ ಅಂತ ಹೇಳಿದ್ರಂತ ತುಕಾರಾಮ್. ಅದಕ್ಕೆ ಏನಿರ್ಬೇಕ್ರಿ, ಮನಸ್ಸೇನಿರ್ಬೇಕು? ಮನಸ್ಸಿಗೆ ಹೇಳ್ದಂಗ ಕೇಳ್ಬಿಟ್ರ ಆ ಮನುಷ್ಯ ಎಲ್ಲಿ ಹೋಗಿ ನಿಲ್ತಾನ ಪ್ರಜ್ಞೆ ಇಲ್ಲ. ಹೇಳ್ಬೇಕಂತ ಹೋಗು ಮನಸ್ಸಿಗೆ, ಏ ಮನಸ್ಸೇ, ನಿಂದಿ ದಾರಿ ಅಲ್ಲ, ಇದು ಶಾಶ್ವತ ದಾರಿ ಅಲ್ಲ. ನೀ ಸ್ವರ್ಗ ದಾರಿ ನೋಡ್ಬೇಕಂದ್ರ ಒಳ್ಳೆ ಮನಸ್ಸು ಮಾಡು, ನೀ ಒಳ್ಳೆ ಮನಸ್ಸೊತ್ತು ಪಡ್ಕೋ, ಒಳ್ಳೆ ಭಕ್ತಿ ಮಾರ್ಗವನ್ನು ಹಿಡಿದಿದ್ದಕ್ಕರ ಇದ್ರ ದೇವರು ಯಾರನ್ನ ಹುಡುಕಿದಾರಿ? ತುಕಾರಾಮನ ಹುಡ್ಕೊಂತ ಹೋದ. ಏನ್ ತುಕಾರಾಮ್ ಹುಡ್ಕೊಂತ ಹೋಗಿದ್ದ ಪಾಂಡ್ರಂಗ? ಇಲ್ಲ. ಮತ್ತ ವೈಕುಂಠಕ್ಕೆ ಕರ್ಕೊಂಡು ಹೋದ್ರು ಯಾರ? ಪಾಂಡ್ರಂಗ ತುಕಾರಾಮನ ಕರ್ಕೊಂಡು ಹೋದ. ಮತ್ತ ಪಾಂಡ್ರಂಗನ್ ಯಾರ ವೈಕುಂಠ ಕರ್ಕೊಂಡು ಹೋಗ್ಯಾರ ಅಂತ ಕೇಳಿರ್ನಿ ಎಲ್ಲಾರ? ಎಲ್ಲಿ ಲಿಖಿತಿಲ್ಲ. ಅದಕ್ಕೆ ದೇವರು ನಾವ್ ಹೆಂಗಿರ್ಬೇಕ್ರಿ ಅಂದ್ರ, ದೇವಾ ನೀ ಇಟ್ಟಂಗ ನಾವ್ ಇರ್ತೇವಪ್ಪ. ಸದಾ ಕಾಲ ನಮ್ಮ ಒಳಗ ಕೆಟ್ಟ ಬುದ್ಧಿ ತಂದು ಹಾಕ್ಬೇಡ, ಕೆಟ್ಟ ಬುದ್ಧಿ ನಿರ್ಮಾಣ ಮಾಡಬೇಡ, ನಮಗ್ ಸದಾ ಕಾಲ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಬೇಕಂತ. ಯಾರ ಕೇಳದವ್ರ ಇದ್ರ ಕೈ ಎತ್ತಿರಲ್ಲ, ಕೇಳೇ ಇಲ್ಲ. ನಮ್ ಬುದ್ಧಿ ಚಲೋ ಐತ್ರಿ ಅನ್ನೋದು ಕಲ್ತೀವಿ ನಾವು, ಹೌದಿಲ್ಲ? ಇಂಥವ್ರು ಕೇಳ್ಯಾರ ತುಕಾರಾಮ್ರು. ಇಂಥ ಒಳ್ಳೆ ಬುದ್ಧಿ ಕೇಳ್ಬೇಕಂತ ಪಾಂಡುರಂಗ ಪುಣ್ಯಾತ್ಮ ಅಂತ ತಿಳುತ್ತಾ, ಉಜಳಲೆ ಭಾಗ್ಯಾತ ಅವಿಗೆ ಚಿಂತವಾರ್ಲೆ ಇಲ್ಲಿ ಬಂದ್ ನಿಂತ್ರಿ. ಈಗ ಮುಂದ ಸಂತ ದರ್ಶನಿಯ ಲಾಭ ಪದ್ಮನಾಭ ಜೋಡಿಲ್ಲ. ದೇವ್ರು ಹೇಳ್ತಾನ, ನನ್ ದರ್ಶನ ತಗೊಳ್ಲಿಕ್ಕೂ ನಡೀತದ, ಸಂತರ ದರ್ಶನ ಮೊದಲು ತಗೋ ಅಂತ ಹೇಳ್ತಾರ. ಸಂತ ದರ್ಶನಿಯ ಲಾಭ ಯಾಕೆ ಹೇಳ್ತಾರಲ್ಲ? ಸಂತರ ದರ್ಶನ ತಗೊಂಡ್ರೆ ನನಗ ಆನಂದ, ನನ್ನ ದರ್ಶನ ತಗೊಂಡ್ರೆ ಸಂತರಿಗೆ ಆನಂದ ಅಂತ ಹೇಳ್ತಾರ ಪರಮಾತ್ಮ. ಸಂತ ದರ್ಶನಿಯ ಲಾಭ ಪದ್ಮನಾಭ ಜೋಡಿಲ ಸಂಪುಷ್ಟಾಯ ಹೃದಯ ಪೇಟೆ. ಈ ಹೃದಯ ಹೆಂಗಿರ್ಬೇಕ್ರಿ? ಹಸ ಇರ್ಬೇಕ. ಇದು ಹಸ ಇದ್ರ ನಮ್ಮೊಳಗ್ ಸಿರಿ ಸಂಪತ್ತು ಒಳಗ್ ಭಾಗ್ಯ ಹೋಗ್ತದ. ಹಸ ಇರ್ಲಿಲ್ಲ ಅಂದ್ರ ಹೋಗ್ಲಾರ್ದು. ಸಂಪುಷ್ಟಾಯ ಹೃದಯ ಪೇಟೆ ಕರುಣೆ ಕೋಟಿ ಸಾಟವು. ನಿನ್ನಂತ ಕರುಣೆ ಹೆಂಗಿರಬೇಕು? ಸಂತ ಶರಣರನ್ನ ನೋಡಿದ್ರ ಅವ್ರನ್ನ ದೇವರನ್ನ ನೋಡ್ದಂಗಾಗಿರ್ಬೇಕಂತ. ತುಗಾಮಣಿ ಹೋತ ಇವ ತೋಯ ಭಾವ ಸಾಪಡಿಲ. ನೀ 4 ವೇದ 6 ಶಾಸ್ತ್ರ 18 ಪುರಾಣ 64 ಕಲೆ 14 ಇದ್ದೆ ಇಷ್ಟು ಕಲಿತರು ಕೂಡ ಬಾವಿಲಿಲ್ಲ ಅಂದ್ರ ಜೀವನ ವ್ಯರ್ಥ. ಅದಕ್ಕೇನಂತಾರ ತುಕಾರಾಮ್ ಗಾತಾದೊಳಗೆ ಬರ್ದಿಟ್ಟಾರ ನೋಡು. ನಾನು 5 ಕೋಟಿ 1 ಲಕ್ಷ ಚಿಲ್ಲರ್ ಬರ್ದಿಟ್ಟಾಕರ, ಆದ್ರೆ ಇವನಷ್ಟು ನೀವು ಕಲಿಬೇಕಂತ ವಿಚಾರ ಮಾಡ್ಬೇಡ್ರಿ. ಬರೀ ಇದ್ರದಾಗ ಯಾವ್ದು ದೊಡ್ಡದಂತ ಕೇಳಿದ್ರ ರಾಮಕೃಷ್ಣ ಹರಿಯಕ್ಕಿಂತ ಮುಂದೆ ಯಾವ್ದು ದೊಡ್ಡವಿಲ್ಲ ಅಂತ ಹೇಳಿದ್ರು ತುಕಾರಾಮ್. ಬರೀ ರಾಮಕೃಷ್ಣ ಮಂತ್ರ ಹಿಡೀರಿ. ಯಾಕೆ ಹೇಳ್ಯಾರ? ಗಗನ ಊನಿವಾಡ ನಾಮ ಆಯೇ. ಅದಕ್ಕೆ ನಮ್ಮಲ್ಲಿ ಏನ್ ಬೇಕ್ರಿ? ಸದಾ ಕಾಲ ವಿನಯ ಬೇಕು, ವಿವೇಕ ಬೇಕು, ಶ್ರದ್ಧಾ ಗುಣ ಬೇಕು, ಮೃದು ಮನಸ್ಸು ಬೇಕು, ಉತ್ತಮ ಅನಿಸಿಕೊಳ್ಬೇಕಾದ್ರ ಸದಾ ಕಾಲ ಯಾರೇನಂದ್ರು ಪರಮಾತ್ಮದ ನನಗಂತ ಹೋಗ್ಬಿಟ್ರ ಪರಮಾತ್ಮ ಏನಂತಾನ? ಸದಾ ನಿಮ್ನ ಕಾಯ್ತೇನೆ ಅಂತ ಹೇಳ್ತಾ ಬರ್ತಾನ ಪುಣ್ಯಾತ್ಮರೇ. ಯಥಾಮತಿ ಪ್ರಕಾರವಾಗಿ. ಯಾಕಂದ್ರ ಹಾದಿ ಮ್ಯಾಗಿನ ಕೀರ್ತನ ಇದು ಸ್ವಲ್ಪರಿ ಮೆಟ್ಟಿಗೆ ಇರ್ತತ್ರಿ ಇದು. ಆದ್ರೆ ಇಲ್ಲೇನಂದ್ರ ಪರಮಾತ್ಮ ಅದು ಏನು ಮಾತಾಡ್ತಾನೆ? ಮ್ಯಾ ಬೋಲವಿಲ್ಲ ವೇದ ಬೋಲೆ. ಇದೆಲ್ಲ ಹೇಳ್ಬೇಕಂದ್ರೆ ನಮ್ಮ ಕೈಲಿಂದ ಅಲ್ಲ. ಒಂದು ವೇದ ಹೇಳ್ಬೇಕಾದ್ರೂ ಪರಮಾತ್ಮನ ಆಜ್ಞೆ ಇದ್ದಾಗ ಮಾತ್ರ ಆಗ್ತದ. ಮ್ಯಾ ಬೋಲವಿಲ್ಲ ವೇದ ಬೋಲೆ, ಮ್ಯಾ ಚಾಲವಿಲ್ಲ ಸೂರ್ಯ ಚಾಲೆ, ಮ್ಯಾ ಹಾಲವಿಲ್ಲ ಪ್ರಾಣ ಹಾಲೆ, ಜೋ ಜಾಗಾತಿ ಚಳಿತ. ನಮ್ಮ ಪ್ರಾಣ ಹೋಗ್ಬೇಕು ಬರ್ಬೇಕಾದ್ರೂ ಪರಮಾತ್ಮನ ಆಜ್ಞೆಯಿಂದಾಗ ಹೋಗ್ತದ. ಹಂಗ ಹೋಗ್ಲಾರ್ದಂತ ಹೇಳ್ತಾ ನನ್ನ ಕೀರ್ತನಕ ವಿರಾಮ ಕೊಡ್ತೀನಿ. ಮ್ಯಾಕ್ ಆ ಮ್ಯಾಕ್ ಸರಿ ಕೊಡ್ರಿ.